ಎಲ್ಲರಿಗೂ ನಮಸ್ಕಾರ. ನಾನು ಭೀಮಪ್ಪ ಎಚ್ ಗೊಲ್ಲಾರ್, ಕೊಪ್ಪಳದ ಭೂಮಿ ISN ಕೇಸ್ ಸ್ಟಡಿ ಸರ್ಕಲಿಂದ ಮಾತಾಡ್ತಾ ಇದ್ದೀನಿ. ಕಳೆದ 5 ತರಗತಿಗಳಲ್ಲಿ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರಿಗೆ ಸಂಬಂಧಪಟ್ಟಂತೆ PDOಗೆ ಸಂಬಂಧಪಟ್ಟಂತೆ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯಿತಿ ರಾಜ್ಯ ಕಾಯ್ದೆಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಬರ್ತಾ ಇದ್ದೀವಿ. 5 ತರಗತಿಗಳಲ್ಲಿ ಸಂವಿಧಾನಿಕ ಐತಿಹಾಸಿಕ ಹಿನ್ನೆಲೆ ಅಂದರೆ ಪಂಚಾಯಿತಿ ರಾಜ್ಯದ ಐತಿಹಾಸಿಕ ಹಿನ್ನೆಲೆ, ಸಾಂವಿಧಾನಿಕ ಸ್ಥಾನಮಾನ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಯಾವ ರೀತಿ ಕೊಟ್ಟಿವೆ ಅಂತಕ್ಕಂಥದ್ದು, ಮತ್ತು ಗ್ರಾಮ ಪಂಚಾಯಿತಿ ಪ್ರದೇಶದ ಘೋಷಣೆ, ಗ್ರಾಮ ಪಂಚಾಯಿತಿ ಒಳಗಿರ್ತಕ್ಕಂಥ ಮೀಸಲಾತಿ, ಜನಸಭಾ, ವಾರ್ಡ್ ಸಭಾ ಮತ್ತು ಗ್ರಾಮ ಸಭೆಗಳನ್ನು ಚರ್ಚೆ ಮಾಡಿದ್ದಾಗಿದೆ. ಈಗ ಅದರ ಸಂಬಂಧಪಟ್ಟಂಗೆ ಕಳೆದ ಕ್ಲಾಸಲ್ಲಿ ಅಂದರೆ ಲಾಸ್ಟ್ ಕ್ಲಾಸಲ್ಲಿ 5th ಕ್ಲಾಸಲ್ಲಿ ಸೆಕ್ಷನ್ 6ರಿಂದ 14ರವರೆಗೂ ನಾನು ಚರ್ಚೆ ಮಾಡಿದ್ದೆ. ಒಂದು ಗ್ರಾಮ ಪಂಚಾಯಿತಿ ಒಂದು ನಿಗಮ ನಿಕಾಯ ಅಂತೇಳಿ, ಗ್ರಾಮ ಪಂಚಾಯಿತಿ ಒಳಗಡೆ ಒಂದು ಮತದಾನದ ವಿಧಾನ, ಚುನಾವಣಾ ಕಾರ್ಯವಿಧಾನ ಹೇಗಿರ್ತದೆ 7ನೇ ಸೆಕ್ಷನಲ್ಲಿ, 8ನೇ ಸೆಕ್ಷನಲ್ಲಿ ಆಡಳಿತ ಸಮಿತಿ ಮತ್ತು ಆಡಳಿತ ಅಧಿಕಾರಿ ಬಗ್ಗೆ, 9ರಲ್ಲಿ ಮತದಾನದ ಹಕ್ಕು, 10ರಲ್ಲಿ ಮತದಾರರ ಪಟ್ಟಿ, 11ನೇ ಸೆಕ್ಷನ್ನಲ್ಲಿ ನಾನು ಅರ್ಹತೆಗಳು, ಗ್ರಾಮ ಪಂಚಾಯಿತಿ ಚುನಾವಣೆಗೆ ಅರ್ಹತೆಗಳು, 12ನೇ ಸೆಕ್ಷನ್ನಲ್ಲಿ ಅನರ್ಹತೆಗಳ ಬಗ್ಗೆ, 13ನೇ ಸೆಕ್ಷನ್ನಲ್ಲಿ ಸ್ಥಾನ ಖಾಲಿ ಆಗೋದ್ರ ಬಗ್ಗೆ, ಅಂದರೆ ಯಾವ ಸಂದರ್ಭದಲ್ಲಿ ಸ್ಥಾನ ಖಾಲಿ ಆಗುತ್ತೆ, 14ನೇ ಸೆಕ್ಷನ್ನಲ್ಲಿ ಕೂಡ ಒಂದು ಚುನಾವಣಾ 2 ಕ್ಷೇತ್ರಗಳಲ್ಲಿ ಗೆದ್ದರೆ ಯಾರು ಅದನ್ನು ಡಿಸೈಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ 14ನೇ ಸೆಕ್ಷನ್ವರೆಗೂ ನಾನು ಮಾತಾಡ್ತಾ ಬಂದೆ. ಇವಾಗ ನಾನು ಮಾತಾಡ್ತಕ್ಕಂಥ ಸೆಕ್ಷನ್ ಅಂದರೆ ಪ್ರಕರಣಗಳು 15ನೇ ಸೆಕ್ಷನ್ನಿಂದ 24ನೇ ಸೆಕ್ಷನ್ವರೆಗೂ ನಾನು ಮಾತಾಡ್ತಾ ಇದ್ದೀನಿ. ಬಟ್ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗನ್ನು ನಾನು ಮೊದಲೇ ಹೇಳಿಬಿಟ್ಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ 15ನೇ ಸೆಕ್ಷನ್ನಿಂದ ಪ್ರಕರಣ 15ರಿಂದ 24ರವರೆಗೂ ಇಲ್ಲಿ ಏನು ಹೇಳ್ತೀನೋ ಅದು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೂ ಕೂಡ ಅಪ್ಲಿಕೇಶನ್ ಆಗುತ್ತೆ. ಹಾಗಾದರೆ ಅದನ್ನು ಎಲ್ಲಿ ಹೇಳ್ತಾರೆ, ಯಾವ ಪ್ರಕರಣದಲ್ಲಿ ಹೇಳ್ತಾರೆ ಅನ್ನೋದನ್ನು ಒಂದು ಸ್ಲೈಡಲ್ಲಿ ನಾನು ತೋರಿಸ್ಬಿಡ್ತೀನಿ. ಫಸ್ಟ್ ನಿಮಗೆ ಒಂದು ಸ್ಲೈಡಲ್ಲಿ ನೋಡಿ, ಇಲ್ಲಿ 3 ಪಂಚಾಯಿತಿಗಳು, ಪಂಚಾಯಿತಿ ರಾಜ್ಯ ಕಾಯ್ದೆ ಒಳಗಡೆ ನಮ್ಮಲ್ಲಿಗೆ 3 ಪಂಚಾಯಿತಿಗಳದು. ಅದನ್ನು ಒಂದು ಸ್ಟ್ರಕ್ಚರಾಗಿ ತೋರಿಸ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಕ್ವಿಕ್ಕಾಗಿ. ಒಂದು ಗ್ರಾಮ ಪಂಚಾಯಿತಿ, ನಿಮಗೆಲ್ಲರಿಗೂ ಗೊತ್ತು, ತಳಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಸೆಕೆಂಡ್ ಒನ್ ತಾಲೂಕು ಪಂಚಾಯಿತಿ, ಇಲ್ಲಿ ಥರ್ಡ್ ಒನ್ ಜಿಲ್ಲಾ ಪಂಚಾಯಿತಿ. ಹಾಗಾದರೆ ನಾನು ಇಲ್ಲಿ ಪ್ರಕರಣಗಳನ್ನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಚುನಾವಣಾ ತಕರಾರು ಅರ್ಜಿ ಚುನಾವಣಾ ತಕರಾರು ಅರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಆಗಿರ್ಬೋದು, ಇಲ್ಲ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಆಗಿರ್ಬೋದು, ಇಲ್ಲ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಆಗಿರ್ಬೋದು, 3 ಪಂಚಾಯಿತಿಗಳಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಕ್ರಮಗಳು, ಭ್ರಷ್ಟಾಚಾರ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚುನಾವಣೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಏನೇ ನಡೆದಿರ್ತಾವೆ, ಒಂದು ಅಕ್ರಮ ನಡೆದಿರ್ತಾವೆ, ಅಲ್ಲಿ ಭ್ರಷ್ಟಾಚಾರ ನಡೆದಿರ್ತದೆ, ಯಾವುದೋ ದುಡ್ಡುಗಳಾಗಿರ್ಬೋದು, ಏನೇ ಒಂದು ವ್ಯವಹಾರ ನಡೆದಾಗ ಅದರ ಸಂಬಂಧಪಟ್ಟಂತೆ ಈ ಪ್ರಕರಣಗಳು ಅಂದರೆ ಸೆಕ್ಷನ್ 15ರಿಂದ 24ರವರೆಗೂ ಚುನಾವಣಾ ತಕರಾರು ಅರ್ಜಿ ಬಗ್ಗೆ ಮಾತಾಡ್ತದೆ. ಹಾಗಾದ್ರೆ ಇಲ್ಲಿ ನಾನು ಇವತ್ತು ಹೇಳಿಕೊಟ್ಟಿರ್ತಕ್ಕಂಥ ಚುನಾವಣಾ ತಕರಾರು ಅರ್ಜಿ ಸೆಕ್ಷನ್ 15ರಿಂದ 24ರವರೆಗೂ ಗ್ರಾಮ ಪಂಚಾಯಿತಿದು ಅಷ್ಟೇ ಮಾತಾಡ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಅಷ್ಟೇ ಮಾತಾಡ್ತಾ ಇದ್ದೀನಿ ಅಂತರೂ ಕೂಡ ಅದು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೆ ಮಾತಾಡಿದ ಹಾಗೇನೆ. ಹಾಗಾದ್ರೆ ಒಂದು 3 ಸೆಕ್ಷನ್ ಹೇಳ್ಬಿಡ್ತೀನಿ ನಾನು. ಏನು 3 ಸೆಕ್ಷನ್ ಅಂತಕ್ಕಂಥದ್ದು ಫಸ್ಟ್ ಅದನ್ನು ಹೇಳ್ಕೊಂಡೇ ಬಂದುಬಿಡ್ತೀನಿ. ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂಗೆ ಸೆಕ್ಷನ್ 15ರಿಂದ 24 ಚುನಾವಣಾ ತಕರಾರು ಅರ್ಜಿ ಬಗ್ಗೆ ಮಾತಾಡಿದ್ರೆ, ತಾಲೂಕು ಪಂಚಾಯಿತಿ ಒಂದು ಸೆಕ್ಷನ್ ಹೇಳ್ತದ. ಯಾವ ಸೆಕ್ಷನ್ನು ಅಂತಂದರೆ 32ನೇ ಸೆಕ್ಷನ್. ತಾಲೂಕು ಪಂಚಾಯಿತಿ ಒಳಗೆ 132ನೇ ಸೆಕ್ಷನ್ನು. ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ರಕರಣ 171ನೇ ಸೆಕ್ಷನ್. ಲಿಸನ್ ಮಾಡಿ, ನಾನು ಹೇಳ್ತಿರೋದು ವೆರಿ ಕೇರ್ಫುಲ್ಲಿ. ನಾನು ಇವತ್ತು ಹೇಳ್ತಕ್ಕಂಥ 15ರಿಂದ 24 ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗೂ ಅಪ್ಲಿಕೇಶನ್ ಆಗುತ್ತೆ. ಅದು ಎಲ್ಲಿ ಹೇಳ್ತದಂತಂದರೆ, ಇದು ಹೇಳ್ತದ ಏನು 132ನೇ ಸೆಕ್ಷನ್ ಏನು ಹೇಳ್ತದ, 171ನೇ ಸೆಕ್ಷನ್ ಏನು ಹೇಳ್ತದಂತಂದರೆ, ಸೆಕ್ಷನ್ 15ರಿಂದ 24 ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗೂ ಅಪ್ಲಿಕೇಶನ್ ಆಗ್ತವಂತ 132 ಮತ್ತು 171 ಹೇಳುತ್ತೆ. ಇಲ್ಲಿ ಏನು ಇವತ್ತು 15ರಿಂದ 24ರವರೆಗೆ ಹೇಳಕತ್ತೀನಿ ಸೆಕ್ಷನ್ನು, ಇವು ಯಥೋಚಿತ ಬದಲಾವಣೆಯೊಂದಿಗೆ, ಸ್ವಲ್ಪ ಬದಲಾವಣೆಯೊಂದಿಗೆ
ಎಲ್ಲ ಸೆಕ್ಷನ್ಸ್ಗಳು 15ರಿಂದ 24 ಅದು ತಾಲೂಕ್ ಪಂಚಾಯತಿಗೂ ಅಪ್ಲಿಕೇಶನ್ ಆಗುತ್ತೆ ಅಂತೇಳಿ 132ನೇ ಸೆಕ್ಷನ್ನು, ಅದು ಜಿಲ್ಲಾ ಪಂಚಾಯತಿಗೂ ಅಪ್ಲಿಕೇಶನ್ ಆಗ್ತವಂತ 171ನೇ ಸೆಕ್ಷನ್ನು ಹೇಳ್ತದೆ. ಹಾಗಾಗಿ 15ರಿಂದ 24ನೇ ಸೆಕ್ಷನ್ ನಾನು ಹೇಳ್ತೀನಲ್ಲ, ಅದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೂ ಕೂಡ ಸೇಮ್ ಅಪ್ಲಿಕೇಶನ್ ಆಗ್ತಾ ಒಂದು ಗಮನದಲ್ಲಿಟ್ಟು ನಾನು ಕೇಳಬೇಕು. ಹಾಗಾದರೆ ಇನ್ನೊಂದು ಸ್ವಲ್ಪ ಇಲ್ಲಿ ಹೇಳ್ಕೊಂಡು ನನ್ನ ಸೆಕ್ಷನ್ಗೆ ಬಂದ್ಬಿಡ್ತೇನೆ, ಡೈರೆಕ್ಟ್ 15ನೇ ಸೆಕ್ಷನ್ಗೆ ಬಂದ್ಬಿಡ್ತೇನೆ. ಹಾಗಾದರೆ ಏನು ಚುನಾವಣಾ ತಕರಾರು ಅರ್ಜಿ, ಚುನಾವಣೆ ವಿವಾದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ತಕರಾರು ಅರ್ಜಿಯನ್ನು ನಾವು ಹಾಕ್ತೀವಿ. ಹಾಕಬೇಕಾದ್ರೆ ಇದು ಕಾಯ್ದೆ ಹೇಳ್ತದೆ, ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತ ಹೇಳ್ತದೆ. ಒಂದು ವ್ಯತ್ಯಾಸ ಏನಿದೆ ಅನ್ನೋದು ಅಷ್ಟೇ ಹೇಳ್ಕೊಂಡು ನೆಕ್ಸ್ಟ್ ಬಂದ್ಬಿಡ್ತೀನಿ. ವ್ಯತ್ಯಾಸ ಏನಿದೆ, 3 ಪಂಚಾಯತಿ ನಡುವೆ ವ್ಯತ್ಯಾಸ ಏನಿದೆ? ಗೊತ್ತುಪಡಿಸಿದ ಡೆಸಿಗ್ನೇಟೆಡ್ ಕೋರ್ಟ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ. ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಅಂದರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯ ಪ್ರಕರಣಗಳು, ಚುನಾವಣೆಗೆ ಸಂಬಂಧಪಟ್ಟಂಥ ತಕರಾರು ಪ್ರಕರಣಗಳು ಏನಾದ್ರು ಅರ್ಜಿಗಳಿದ್ವು ಅಂತಂದರೆ ಅದನ್ನು ಕಾಯ್ದೆ ಒಳಗಡೆ 1993 ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತಿ ರಾಜ್ಯ ಕಾಯ್ದೆ ಒಳಗಡೆ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ, ಡೆಸಿಗ್ನೇಟೆಡ್ ಕೋರ್ಟ್ಗೆ ಅಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಎಲ್ಲಿ ಬೇಕಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ನಾಳೆ ಗ್ರಾಮ ಪಂಚಾಯತ್ ಚುನಾವಣೆ ಸಂಬಂಧ ಒಂದು ವಿವಾದ ಎತ್ತಿ ಅಂತಂದರೆ ಅದನ್ನು ಡೈರೆಕ್ಟ್ ಸುಪ್ರೀಂ ಕೋರ್ಟಿಗೆ, ಹೈಕೋರ್ಟಿಗೆ ಒಯ್ಲಿಕ್ಕೆ ಬರೋದಿಲ್ಲ, ಜಿಲ್ಲಾ ಕೋರ್ಟಿಗೆ ಒಯ್ಲಿಕ್ಕೆ ಬರೋದಿಲ್ಲ. ಅದನ್ನೇ ಕಾಯ್ದೆ ಒಳಗಡೆ ಯಾವ ನ್ಯಾಯಾಲಯಕ್ಕೆ ಗೊತ್ತುಪಡಿಸುತ್ತೆ ಸರ್ಕಾರ, ತಾಲೂಕು ಕೋರ್ಟ್ ಅಂದರೆ ಸಿವಿಲ್ ಜಡ್ಜ್ ಸೀನಿಯರು, ಸಿವಿಲ್ ಜಡ್ಜ್ ಜೂನಿಯರು, ಇಲ್ಲ ಡಿಸ್ಟಿಕ್ ಕೋರ್ಟು, ಯಾವ ಕೋರ್ಟಿಗೆ ಅದು ಡೆಸಿಗ್ನೇಟೆಡ್ ಕೋರ್ಟ್ ರಾಜ್ಯ ಸರ್ಕಾರ ಗೊತ್ತುಪಡಿಸಿರ್ತಕ್ಕಂಥ ಒಂದು ನ್ಯಾಯಾಲಯಕ್ಕೆ ಮಾತ್ರ ಆ ಪ್ರಕರಣಗಳು ಹೋಗಬೇಕು, ಅವು ಅಲ್ಲೇ ಬಗೆಹರಿಬೇಕು ಅಂತ ಕಾಯ್ದೆ ಹೇಳ್ತದೆ. ಸೊ ಹಂಗಾಗಿ ಈ 15ರಿಂದ 24, 132ನೇ ಸೆಕ್ಷನು, 174ನೇ ಸೆಕ್ಷನು, 15ರಿಂದ 24 ಚುನಾವಣಾ ತಕರಾರು ಅರ್ಜಿ ಬಗ್ಗೆ ಮಾತಾಡಬೇಕಾದ್ರೆ, ಹಾಗಾದ್ರೆ ಗ್ರಾಮ ಪಂಚಾಯತಿ ಪ್ರಕರಣಗಳು ಎಲ್ಲಿ ಹೋಗಬೇಕು ಅಂತಂದರೆ ವ್ಯತ್ಯಾಸಗಳು ಮಾತ್ರ ಹೇಳ್ಕೊಂಡ್ಬರ್ತೇನೆ ನಾನು. ಗ್ರಾಮ ಪಂಚಾಯತಿ ಪ್ರಕರಣ ಎಲ್ಲಿ ಹೋಗ್ಬೇಕಂತಂದರೆ ಕಾಯ್ದೆ ಹೇಳ್ತದ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಹೋಗಬೇಕು ಅಂತೇಳಿ. ಜಿಲ್ಲಾ ಪಂಚಾಯತಿ ಪ್ರಕರಣಗಳು ಎಲ್ಲಿ ಹೋಗ್ಬೇಕಂದ್ರೆ ಆ ಸೆಕ್ಷನ್ ಹೇಳ್ತದ 171ನೇ ಸೆಕ್ಷನ್ನು, ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಹೋಗಬೇಕು. ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಹೋಗಬೇಕು. ಬಟ್ ಇಲ್ಲಿ ಹೇಳ್ತದ ಸಿವಿಲ್ ನ್ಯಾಯಾಲಯ ಹಿರಿಯ, ಸಿವಿಲ್ ನ್ಯಾಯಾಲಯ ಕಿರಿಯ, ಸಿವಿಲ್ ಜಡ್ಜ್ ಹಿರಿಯ ಅಂತ 2 ನ್ಯಾಯಾಲಯಗಳದು. ಇದು ಗೊತ್ತುಪಡಿಸಿದ ನ್ಯಾಯಾಲಯ ಅಂದರೆ ಸಿವಿಲ್ ನ್ಯಾಯಾಲಯ ಕಿರಿಯ. ಇಲ್ಲಿ ರಾಜ್ಯ ಸರ್ಕಾರ ಯಾವ್ದು ಬೇಕಾದ್ರೂ ಗೊತ್ತುಪಡಿಸ್ಬೋದು, ಹೇಳಿಲ್ಲ ಇದೇ ಕೋರ್ಟ್ ಅಂತ ಹೇಳಿಲ್ಲ, ಗೊತ್ತುಪಡಿಸಿದ ಯಾವ್ದು ಬೇಕಾದ್ರೂ ಗೊತ್ತುಪಡಿಸ್ಬೋದು. ಬಟ್ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇದೆ, ಸಿವಿಲ್ ನ್ಯಾಯಾಲಯ ಹಿರಿಯ ನ್ಯಾಯಾಲಯಕ್ಕೆ ಅಂದರೆ ಸಿವಿಲ್ ನ್ಯಾಯಾಲಯ ಹಿರಿಯ ಅಂದರೆ ಸೀನಿಯರ್ ಬೆಂಚ್, ಸೀನಿಯರ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್ಗೆ ಮಾತ್ರ ಅಪ್ಲಿಕೇಶನ್ ತಕರಾರು ಅರ್ಜಿಗಳನ್ನು ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ರಾಜ್ಯ ಸರ್ಕಾರ ಯಾವ್ದು ಗೊತ್ತುಪಡಿಸುತ್ತೆ ಅದಕ್ಕೆ, ಇಲ್ಲಿನೂ ಕೂಡ ರಾಜ್ಯ ಸರ್ಕಾರ ಯಾವ್ದು ಗೊತ್ತಿಸುತ್ತೆ ಅದಕ್ಕೆ, ಇಲ್ಲಿ ಸಿವಿಲ್ ನ್ಯಾಯಾಲಯ ಹಿರಿಯ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಬೇಕು. ಇದು ಒಂದು ವ್ಯತ್ಯಾಸ. 3 ಪಂಚಾಯತಿಗೆ ಇರ್ತಕ್ಕಂಥ ಇದು ಒಂದು ವ್ಯತ್ಯಾಸ. 15ರಿಂದ 24 ಇದು ಒಂದು ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಏನು ಬರುತ್ತಂತಂದರೆ, ಗ್ರಾಮ ಪಂಚಾಯತಿ ಚುನಾವಣಾ ವಿವಾದಗಳ ತಕರಾರು ಅರ್ಜಿಗಳನ್ನು ನೀನು ಸಲ್ಲಿಸಬೇಕು ಅಂತಂದರೆ ಅರ್ಜಿಯನ್ನು ಸಲ್ಲಿಸುವಂಥ ವ್ಯಕ್ತಿ ಭದ್ರತಾ ಠೇವಣಿಯಾಗಿ ನ್ಯಾಯಾಲಯಕ್ಕೆ 500 ರೂಪಾಯಿ ಅಮೌಂಟನ್ನು ಠೇವಣಿ ಅಮೌಂಟ್ ಇಡಬೇಕು. 500 rupees. ಇಲ್ಲಿ ಹೇಳ್ತದ 1000 ರೂಪಾಯಿ ಅಮೌಂಟನ್ನು, ಭದ್ರತಾ ಅಮೌಂಟನ್ನು ಅಂದರೆ ಠೇವಣಿ ಇಡಬೇಕು. ಅಂದರೆ ಅಪ್ಲಿಕೇಶನ್ ಚುನಾವಣಾ ವಿವಾದ ಅರ್ಜಿಯನ್ನು ಸಲ್ಲಿಸುವಂಥ ವ್ಯಕ್ತಿ 500 ರೂಪಾಯಿ ಭದ್ರತೆಯನ್ನಾಗಿ ಇಟ್ಟು ಅರ್ಜಿಯನ್ನು ಸಲ್ಲಿಸಬೇಕು ನ್ಯಾಯಾಲಯಕ್ಕೆ, ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ. ಇಲ್ಲಿ ಸಿವಿಲ್ ಹಿರಿಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಜಿ ಸಲ್ಲಿಸುತ್ತ ವ್ಯಕ್ತಿ 1000 ರೂಪಾಯಿ ಅಮೌಂಟನ್ನು ಭದ್ರತಾ ಠೇವಣಿಯನ್ನಾಗಿ ನ್ಯಾಯಾಲಯಕ್ಕೆ ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ಇಲ್ಲಿ ಹೇಳ್ತದೆ. ಒಂದು ಡಿಫ್ರೆನ್ಸ್ ಏನು ಅಂತಂದರೆ ಇದು ಕೂಡ ಸೇಮ್ ಹೇಳ್ತದ, 1000 ರೂಪಾಯಿ ಅಮೌಂಟನ್ನು ಅರ್ಜಿ ಸಲ್ಲಿಸುವಂಥ ವ್ಯಕ್ತಿ ಗೊತ್ತುಪಡಿಸಿ ನ್ಯಾಯಾಲಯಕ್ಕೆ ಸಲ್ಲಿಸುವಾಗ ಭದ್ರತಾ ಠೇವಣಿಯಾಗಿ ಅಮೌಂಟನ್ನು ಇಡಬೇಕು ಅಂತಕ್ಕಂಥದ್ದು. ಇದು ಒಂದು ವ್ಯತ್ಯಾಸ. ಇಲ್ಲಿ 500 ರೂಪಾಯಿ, ಇಲ್ಲಿ 1000 ರೂಪಾಯಿ, ಇಲ್ಲಿ 1000 ರೂಪಾಯಿ. ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯ, ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯ, ಇಲ್ಲಿ ಹಿರಿಯ ಸಿವಿಲ್ ನ್ಯಾಯಾಲಯ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ 15ರಿಂದ 24ನೇ ಕಲಂ ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಅವು ಕೂಡ ತಾಲೂಕ್ ಪಂಚಾಯತ್ ಅಪ್ಲಿಕೇಶನ್ ಆಗ್ತಾವೆ, ಜಿಲ್ಲಾ ಪಂಚಾಯತ್ ಅಪ್ಲಿಕೇಶನ್ ಆಗ್ತಾವೆ ಅಂತ ಹೇಳು ಕಲಂಗಳು 132, 171 ಇಷ್ಟು ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಹೇಳ್ಬಿಡ್ತೀನಿ, ಅದೊಂದು ವ್ಯತ್ಯಾಸ ಹೇಳ್ಬಿಟ್ರೆ ನಿಮಗೆ ಕ್ಲಿಯರ್ ಆಗಿಬಿಡ್ತದೆ. ಏನು ಅಂತಂದರೆ, ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯ ಅರ್ಜಿಯನ್ನು ತೆಗೆದುಕೊಂಡು ತೀರ್ಮಾನಿಸ್ತು ಅಂತಂದರೆ ಆ ತೀರ್ಮಾನ ಅಂತಿಮ, ಬೇರೆ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ರಾಜ್ಯ ಸರ್ಕಾರ ಗ್ರಾಮ ಪಂಚಾಯತಿ ಚುನಾವಣೆಗೆ ಸಂಬಂಧಪಟ್ಟಂತೆ
ಯಾವ ನ್ಯಾಯಾಲಯಕ್ಕೆ ಹೋಗ್ಬೇಕಂತ ಹೇಳಿರುತ್ತೋ ಆ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿ ತೆಗೆದುಕೊಂಡು ಹೋಗಿ ಅಲ್ಲಿ ಏನು ತೀರ್ಮಾನ ಕೊಡುತ್ತೆ ನ್ಯಾಯಾಲಯ, ಅದು ಅರ್ಜಿ ವಜಾಗೊಳಿಸ್ಬೋದು, ಅರ್ಜಿ ತಿರಸ್ಕಾರ ಮಾಡ್ಬೋದು, ಇಲ್ಲ ಅರ್ಜಿ ಎಕ್ಸೆಪ್ಟ್ ಮಾಡಿಕೊಂಡು ಪರಿಹಾರ ಕೊಡ್ಬೋದು, ಅದು ವಿರುದ್ಧ ಕೊಡ್ಬೋದು. ಅದು ಏನೇ ತೀರ್ಮಾನ ಕೊಟ್ಟರು ಕೂಡ ದಟ್ ಈಸ್ ಫೈನಲ್. ಎಲ್ಲಿ ಕೂಡ ಅದರ ತೀರ್ಪಿನ ಮೇಲೆ ಮೇಲ್ಮನವಿ ಹೋಗಲಿಕ್ಕೆ ಅವಕಾಶ ಇಲ್ಲ. ಅದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣಾ ವಿವಾದಗಳಿಗೆ. ಹಾಗಾದ್ರೆ ಈ ಕಡೆಗೆ ಬಂದ್ಬಿಡ್ತೀನಿ ನಾನು. ಸಿವಿಲ್ ಹಿರಿಯ ನ್ಯಾಯಾಲಯದಲ್ಲಿ ನೀನು ಫಸ್ಟ್ ಅರ್ಜಿ ಒಯ್ತಿದ್ದಿ, ಫಸ್ಟ್ ಹೋಗ್ತಿದ್ದಿ, 1,000 ರೂಪಾಯಿ ಭದ್ರತಾ ಠೇವಣಿ ಇಟ್ಟು, ಅಲ್ಲಿ ಏನೋ ಒಂದು ತೀರ್ಮಾನ ಬರುತ್ತೆ, ಅದು ಪರ ಬರುತ್ತೋ ವಿರೋಧ ಬರುತ್ತೋ ಏನೋ ಒಂದು ತೀರ್ಮಾನ ಬರುತ್ತೆ. ಆ ತೀರ್ಮಾನವನ್ನು ಪ್ರಶ್ನಿಸಿ ಮೇಲ್ಮನಿಗೆ ಹೋಗಲಿಕ್ಕೆ ಅವಕಾಶ ಇದೆ. ಎಲ್ಲಿ ಮೇಲ್ಮನಿಗೆ ಹೋಗ್ಬೋದು ಅಂತಂದರೆ ಜಿಲ್ಲಾ ನ್ಯಾಯಾಲಯ. ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಗೊತ್ತುಪಡಿಸಿ ನ್ಯಾಯಾಲಯದಲ್ಲಿ ನೀವು ಫಸ್ಟ್ ಹೋಗ್ತಿದ್ದಿ, ಅಲ್ಲಿನೂ ಕೂಡ ನಿನಗೆ ತೀರ್ಪು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಬಂತೋ ಇಲ್ಲೋ ಗೊತ್ತಿಲ್ಲ, ಮೇಲ್ಮನಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಎಲ್ಲಿ ಅಂತಂದರೆ ಜಿಲ್ಲಾ ನ್ಯಾಯಾಲಯಕ್ಕೆ ನೀವು ಮೇಲ್ಮನಿಗೆ ಹೋಗಲಿಕ್ಕೆ ಅವಕಾಶ ಇದೆ, ಜಿಲ್ಲಾ ನ್ಯಾಯಾಲಯ. ಹಾಗಾದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ, ಇಲ್ಲಂತೂ ತೀರ್ಮಾನ ಅಂತಿಮ ಅಂತ ಹೇಳಿದೆ, ಫಸ್ಟ್ನೇಕ ತೀರ್ಮಾನ ಅಂತಿಮ, ಮೇಲ್ಮನಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ, ಫೈನಲ್. ಹಾಗಾದರೆ ಮೇಲ್ಮನಿಗೆ ಹೋಗ್ಲಿಕ್ಕೆ ಇಲ್ಲಿ ಅವಕಾಶ ಇದೆ. ತಾಲೂಕು ಪ್ರಕರಣದಲ್ಲಿ, ಜಿಲ್ಲಾ ಪ್ರಕರಣದಲ್ಲಿ ಮೇಲ್ಮನಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನಿಗೆ ಹೋದಿ ಅಂತಂದರೆ ಜಿಲ್ಲಾ ನ್ಯಾಯಾಲಯರು ಕೊಟ್ಟಂಥ ತೀರ್ಮಾನ ಇಲ್ಲಿ ಅಂತಿಮ. ಇಲ್ಲಿನೂ ಕೂಡ ಜಿಲ್ಲಾ ನ್ಯಾಯಾಲಯ ಕೊಟ್ಟಂಥ ತೀರ್ಮಾನ ಇಲ್ಲಿ ಅಂತಿಮ. ಮತ್ತೆ ಫರ್ದರ್ ನೀನು ಬೇರೆ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ, ಈಗ ಹೈಕೋರ್ಟಿಗೆ ಹೋಗಲಿಕ್ಕೆ, ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಅವಕಾಶ ಇಲ್ಲ. 1ನೇ ಲೇಯರಲ್ಲಿ ನಿನಗೆ ನ್ಯಾಯ ಸಿಗದಾಗ 2ನೇ ಲೇಯರಲ್ಲಿ ಹೋಗಲಿಕ್ಕೆ ಎರಡೂ ಪಂಚಾಯತ್ ಸಂಬಂಧಪಟ್ಟಂಗೆ ಅವಕಾಶ ಇದೆ. 2ನೇ ಲೇಯರಲ್ಲಿ ತೀರ್ಮಾನ ಅಂತಿಮ, ಇಲ್ಲಿ 1ನೇ ಲೇಯರಲ್ಲಿ ತೀರ್ಮಾನ ಅಂತಿಮ, ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾದರೆ 3 ವ್ಯತ್ಯಾಸಗಳು ನಿಮಗೆ ಗೊತ್ತಾದವು ಅಂತ ಅನ್ಕೊಂತೀನಿ ನಾನು. ಗೊತ್ತುಪಡಿಸಿದ ನ್ಯಾಯಾಲಯ, ಸಿವಿಲ್ ಹಿರಿಯ ನ್ಯಾಯಾಲಯ, ಗೊತ್ತುಪಡಿಸಿದ ನ್ಯಾಯಾಲಯ 500 ರೂಪಾಯಿ, 1,000 ರೂಪಾಯಿ. ನೆಕ್ಸ್ಟ್ ಅಂತಿಮ, ಇಲ್ಲಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸಲ್ಲಿಸಿದ್ರು ಅವ್ರು ಕೊಟ್ಟಂಥ ತೀರ್ಮಾನ ಅಂತಿಮ. ಮತ್ತೊಂದು 3ನೇ ಮನವಿ ಹೋಗಲಿಕ್ಕೆ ಅವಕಾಶ ಇಲ್ಲ. ಇಷ್ಟು ವ್ಯತ್ಯಾಸಗಳು ಬಿಟ್ಟರೆ 15ರಿಂದ 24ನೇ ಸೆಕ್ಷನ್ವರೆಗೂ 3 ಪಂಚಾಯಿತಿಗಳಿಗೂ ಸೇಮ್ ಇರ್ತದೆ. ಇಷ್ಟು ವ್ಯತ್ಯಾಸಗಳನ್ನು ಬಿಟ್ಟರೆ 3 ಪಂಚಾಯಿತಿಗಳಿಗೂ ಸೇಮ್ ಇರ್ತದೆ. ಹಾಗಾದ್ರೆ ನೆಕ್ಸ್ಟ್ ನಾವು 15ನೇ ಸೆಕ್ಷನ್ನಿಂದ ಸ್ಟಾರ್ಟ್ ಮಾಡೋಣ, 1 by 1 ಏನು ಅಂತ ಹೇಳ್ತಾ ಬರೋಣ. ನೋಡಿ, ಇಲ್ಲಿ ಪ್ರಕರಣ 15 ಚುನಾವಣಾ ತಕರಾರು ಅರ್ಜಿ. ಪ್ರಕರಣ 15 ಮಾತ್ರ ನೋಡಿ, ನಾನು ನಿಮ್ಮ ಯಾಕಂದ್ರೆ ಬರೆಯೋದು ಲೇಟ್ ಆಗುತ್ತೆ ಅನ್ನೋದಕ್ಕೆ ಅಡ್ವಾನ್ಸ್ ಬರ್ಕೊಂಡಿದ್ದೀನಿ. ಇಲ್ಲಿ ಪ್ರಕರಣ 15 ಚುನಾವಣಾ ತಕರಾರು ಅರ್ಜಿ ಸಂಬಂಧಪಟ್ಟಂಗೆ ನಾನು ಚರ್ಚೆ ಮಾಡ್ತಾ ಬರ್ತೀನಿ. ಹಾಗಾದರೆ ಚುನಾವಣಾ ತಕರಾರು ಅರ್ಜಿಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಬಂದ್ಬಿಡೋಣ. ಏನು ಅಂತಂದರೆ ಇಲ್ಲಿ ಗ್ರಾಮ ಪಂಚಾಯತಿ ಮಾತ್ರ ನಾನು ಹೈಲೈಟ್ ಮಾಡ್ತಾ ಹೋಗಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನೀವು ತಿಳ್ಕೊಂತ ಹೋಗ್ಬಿಡ್ಬೇಕು. ಎಸ್, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊತಾ ಇರಬೇಕು. ಅಷ್ಟು ವ್ಯತ್ಯಾಸ ಬಿಟ್ಟರೆ ಮತ್ತೇನು ವ್ಯತ್ಯಾಸ ಇಲ್ಲ, 3 ಪಂಚಾಯತಿ ಸೇಮ್. ಹಾಗಾಗಿ ಗ್ರಾಮ ಪಂಚಾಯತಿ ಚುನಾವಣೆ ಒಳಗಡೆ ಅಂದರೆ ಚುನಾವಣೆ ಮುಗಿತು, ಫಲಿತಾಂಶ ಬಂತು, ಚುನಾವಣೆ ಮುಗಿತು, ಫಲಿತಾಂಶ ಪ್ರಕಟ ಆಯಿತು ಅಂತಂದರೆ ಏನೋ ತಕರಾರು ಅರ್ಜಿಗಳು ಇರ್ತವೆ. ಚುನಾವಣೆ ಒಳಗಡೆ ಭ್ರಷ್ಟಾಚಾರ ಆಗಿರ್ತದ, ಅಮೌಂಟ್ ಸರ್ಕ್ಯುಲೇಷನ್ ಆಗಿರ್ಬೋದು, ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕ ಮಟೀರಿಯಲ್ ಸರ್ಕ್ಯುಲೇಷನ್ ಆಗಿರ್ಬೋದು, ಯಾವುದೇ ಒಂದು ಪ್ರಭಾವ ಬೀರಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವತಂತ್ರ ವ್ಯಕ್ತಿಗಳು ಅದನ್ನು ಕೋರ್ಟ್ಗಳಿಗೆ ನಾನು ಗೆಲ್ತಿದ್ದೆ ಅನ್ನುವಂಥದ್ರ ಮೇಲೆ ಇಲ್ಲಿ ಫಲಿತಾಂಶ ಪ್ರಕಟವಾದ ದಿನಾಂಕದಿಂದ 30 ದಿನದ ಒಳಗಾಗಿ, ಅಂದರೆ 1 ತಿಂಗಳ ಒಳಗಾಗಿ 30 ದಿನಗಳ ಒಳಗೆ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ, ನಾನು ಆಗಲೇ ಹೇಳ್ತಾ ಇದ್ದೀನಿ, ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ, ಗ್ರಾಮ ಪಂಚಾಯತಿ ಮಾತ್ರ ಹೇಳ್ತಾ ಇದ್ದೀನಿ, ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ತಕರಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು 30 ದಿನ. ಹಾಗಾದ್ರೆ ಫಲಿತಾಂಶ ಹಿಂದೆ ಮುಂದಾಗಿತ್ತಪ್ಪ. ಈಗ ಒಂದು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಒಂದು 3 ವಾರ್ಡಿನೂ ಬಂದು ಇನ್ನೊಂದು ವಾರ್ಡಿನೂ ಡಿಲೇ ಆಗುತ್ತೆ ಅಂತಂದರೆ, ಹಿಂದೆ ಮುಂದಾಗಿ ಬಂದರೆ ಯಾವುದು ಕೊನೆಯ ಫಲಿತಾಂಶ ಬರುತ್ತಲ್ವ. ಈಗ ಇವತ್ತು ತಾರೀಕು ಬಂದಾಗ ಇವತ್ತು 18 ಅಂತ ಇಟ್ಕೊಳ್ಳಿ, 18/2/22ನೇ ತಾರೀಕಿಗೆ ಫಲಿತಾಂಶ ಬಂತು. ಟೋಟಲ್ ಇಡೀ ಪಂಚಾಯತಿ ನಾವು ಕ್ವಶನ್ ಮಾಡ್ತೀನಿ ಅಂತಂದಾಗ 22ನೇ ತಾರೀಕಿನಿಂದ 30 ದಿನ, ಅಂದರೆ ಲಾಸ್ಟು ಯಾವುದು ಫಲಿತಾಂಶ ಬರುತ್ತೋ ಆ ದಿನಾಂಕದಿಂದ 30 ದಿನದ ಒಳಗೆ, ಅಂದರೆ ಚುನಾವಣಾ ಫಲಿತಾಂಶ ಬಂದ ದಿನದಿಂದ 30 ದಿನದ ಒಳಗೆ ಎಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ, ಡೆಸಿಗ್ನೇಟೆಡ್ ಕೋರ್ಟಲ್ಲಿ ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಯಾರು ಸಲ್ಲಿಸಬೇಕು? ಒಂದು ಗೆದ್ದಂಥ ವ್ಯಕ್ತಿ ಅಂತೂ ಸಲ್ಲಿಸಲು ಸಾಧ್ಯ ಇಲ್ಲ. ಇಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ವ್ಯಕ್ತಿ, ಆ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ವ್ಯಕ್ತಿ
ಅಂದರೆ ಅಭ್ಯರ್ಥಿ ಇಲ್ಲವೇ ಅಭ್ಯರ್ಥಿಯ ಪರವಾಗಿ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮತದಾರನೆಂದು ಗುರುಸಿಕೊಂಡಿರ್ತಕ್ಕಂಥ ಯಾವನೇ ವ್ಯಕ್ತಿನೂ ಕೂಡ ಆ ಚುನಾವಣಾದ ಸಿಂಧುತ್ವವನ್ನು, ಆ ಚುನಾವಣೆಯಲ್ಲಿ ಆಗಿರತಕ್ಕಂಥ ಅಕ್ರಮಗಳನ್ನು ಚುನಾವಣಾ ತಕರಾರು ಅರ್ಜಿಯ ಮೂಲಕ ಗೊತ್ತುಪಡಿಸಿದ ನ್ಯಾಯಾಲಯದೊಳಗೆ 30 ದಿನದ ಒಳಗೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ. ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಥಿಂಗ್ಸ್. ಪ್ರಕರಣ 15 ಚುನಾವಣಾ ತಕರಾರು ಅರ್ಜಿ ಬಗ್ಗೆ, ಗ್ರಾಮ ಪಂಚಾಯಿತಿಯ ಚುನಾವಣಾ ತಕರಾರು ಅರ್ಜಿ ಬಗ್ಗೆ, ಜಿಲ್ಲಾ ಪಂಚಾಯತಿ ಸೇಮ್, ತಾಲೂಕ್ ಪಂಚಾಯತಿ ಸೇಮ್, ತಕರಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೇಳ್ತಾರೆ. ಹಾಗಾದರೆ ನೆಕ್ಸ್ಟ್ ಪ್ರಕರಣ 16ಕ್ಕೆ ಬರ್ತೀನಿ. ಆ ತಕರಾರು ಅರ್ಜಿ, ಒಂದು ಅರ್ಜಿ ಬರೆದಿರ್ತೀನಿ, ಆ ತಕರಾರು ಅರ್ಜಿ, ಆ ಅರ್ಜಿ ಒಳಗಡೆ ಇರಬೇಕಾಗಿರ್ತಕ್ಕಂಥ ಒಳ ಅಂಶಗಳು ಏನು, ಕೋರಬಹುದಾಗಿರ್ತಕ್ಕಂಥ ಪರಿಹಾರಗಳು ಏನು, ಅದ್ರೊಳಗೆ ಒಳ ಅಂಶ, ಒಂದು ಅರ್ಜಿ ರೆಡಿ ಆಗ್ಬೇಕಾದ್ರೆ ಅರ್ಜಿ ಒಳಗೆ ಏನೇನು ಇರಬೇಕು, ಒಳ ಅಂಶಗಳು ಏನು, ನೀನು ಏನು ಪರಿಹಾರ ಕೋರ್ತಿದ್ದಿ ನ್ಯಾಯಾಲಯದ ಮುಂದೆ, ಏನು ಎದಕ್ಕೆ ಹಾಕಿ ನೀನು ಕೇಳಾಕತ್ತಿ ಅನ್ನೋದ್ರ ಬಗ್ಗೆ 16ನೇ ಸೆಕ್ಷನ್ ಮಾತಾಡ್ತದೆ. ಅಂದರೆ ಆ ಅರ್ಜಿ ಒಳಗೆ ಇರಬೇಕಾಗಿರ್ತಕ್ಕಂಥ ಒಳ ಅಂಶಗಳು, ಕೋರಬಹುದಾಗಿರ್ತಕ್ಕಂಥ ಪರಿಹಾರಗಳು. ಹಾಗಾದ್ರೆ ಫಸ್ಟ್ ಒಳ ಅಂಶಗಳು ನೋಡ್ಬಿಟ್ಟು, ಒಂದು ಅರ್ಜಿ ಸಲ್ಲಿಸ್ಬೇಕಂತಂದರೆ ಅರ್ಜಿದಾರ, ಅಪ್ಲಿಕೆಂಟ್ ಅಂತ ನಾವು ಕರಿತೀವಿ ಅವರಿಗೆ, ಅರ್ಜಿದಾರ, ಅಪ್ಲಿಕೆಂಟ್ ಅರ್ಜಿದಾರ, ಅಥವಾ ನಾವು ಪಿಟಿಷನರ್ ಅಂತ ನಾವು ಕರಿತೀವಿ. ಪಿಟಿಷನ್ ಮಾಡೋರು, ಪಿಟಿಷನ್ ಅಂದರೆ ಅವ್ರು ಹಾಕೋರು, ಮೊದಲನೇ ಹಾಕೋರು ಪಿಟಿಷನರ್ ಅನ್ಬೋದು, ಇಲ್ಲ ಅಪ್ಲಿಕೆಂಟ್ ಅಂತಾದರೂ ಅನ್ಬೋದು, ಇಲ್ಲ ಅರ್ಜಿದಾರ ಅಂತ ಅನ್ಬೋದು. ಅರ್ಜಿದಾರ ಒಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಒಂದು ಆರೋಪವನ್ನು ಅವನು ಮಾಡ್ತಾ ಇದ್ದಾನೆ, ಫಸ್ಟ್ ಆಫ್ ಆಲ್ ಆ ಆರೋಪದ ದಿನಾಂಕ, ಅದು ಸ್ಥಳ ಸ್ಪಷ್ಟವಾಗಿ ಇರಬೇಕು. ಅರ್ಜಿ ಒಳಗಡೆ ದಿನಾಂಕ, ಯಾವ ದಿನಾಂಕದಿಂದ ಯಾವ ಸಮಯದಲ್ಲಿ ಮತ್ತು ಯಾವ ರೀತಿ ಭ್ರಷ್ಟಾಚಾರ ಇತ್ತು, ತನ್ನ ಹೆಸರು, ತನ್ನ ಕಂಪ್ಲೀಟ್ ಡೀಟೇಲ್ಸನ್ನು ಹಾಕಿ ತಾನು ಯಾವುದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾನೆ, ಆ ಆರೋಪದ ಕುರಿತು ಸಮಗ್ರವಾಗಿರ್ತಕ್ಕಂಥ ಸಾಧ್ಯವಾದಷ್ಟು ಮಟ್ಟಿಗೆ ಅಂತ ಕಾಯ್ದೆ ಹೇಳ್ತಾರೆ, ಸಾಧ್ಯವಾದಷ್ಟು ಮಟ್ಟಿಗೆ. ಯಾಕಂದ್ರೆ ಅಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷಿ. ಸೊ ಅಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡ್ರೆ ನ್ಯಾಯಾಲಯಗಳು ಅರ್ಜಿಯನ್ನು ತಿರಸ್ಕಾರ ಮಾಡ್ತಾವೆ, ವಜಾಗೊಳಿಸ್ಬಿಡ್ತಾವೆ. ಮೊದಲೇ ವಜಾಗೊಳಿಸ್ಬಿಡ್ತಾವೆ. ನೆಕ್ಸ್ಟ್ ನಾನು ಬರ್ತೀನಿ ಹಂಗಾಗಿ ಯಾವುದ್ರ ಬಗ್ಗೆ ಅವನು ಆರೋಪ ಮಾಡ್ತಾ ಇದ್ದಾರೆ, ಯಾವ ಅಭ್ಯರ್ಥಿ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ, ಒಬ್ಬ ಅಭ್ಯರ್ಥಿ ಬಗ್ಗೆ ಮಾಡ್ತಾ ಇದ್ದಾನೋ, ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಮಾಡ್ತಾ ಇದ್ದಾನೋ, ಇಡೀ ಪಂಚಾಯತಿ ಚುನಾವಣೆ ಬಗ್ಗೆ ಮಾಡ್ತಾ ಇದ್ದಾನೋ, ಇಲ್ಲ ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ ತನ್ನ ಅಪೋಸಿಟ್ ನಿಂತಂಥ ವ್ಯಕ್ತಿ ಗೆದ್ದಿದ್ದಾನೆ, ಈ ರೀತಿ ಮಾಡಿದ್ದ ತನ್ನ ಅಪೋಸಿಟ್ ವ್ಯಕ್ತಿ ಇರೋದು ಮಾಡ್ತಿದ್ದಾನೋ, ಯಾವುದ್ರ ಬಗ್ಗೆ ಅವನು ಆರೋಪ ಮಾಡ್ತಾ ಇದ್ದಾನೆ, ಆರೋಪ ಮಾಡೋದ್ರ ಬಗ್ಗೆ ಇರ್ತಕ್ಕಂಥ ಅದರ ದಿನಾಂಕ, ಸ್ಪಷ್ಟವಾಗಿರ್ತಕ್ಕಂಥ ಸಮಯ, ಅಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಸ್ವರೂಪವನ್ನು ನಿರ್ದಿಷ್ಟಪಡಿಸಿ ಅರ್ಜಿಯನ್ನು ಅಪ್ಲಿಕೆಂಟ್ ಸಲ್ಲಿಸಬೇಕು. ಹಾಗಾದರೆ ಅರ್ಜಿ ಸಲ್ಲಿಸುವಾಗ ನಾವು ಒಂದು ಪಾಯಿಂಟ್ ಹೇಳಿದ್ರೆ ಸ್ಪಷ್ಟವಾಗಿರ್ಬೇಕು ಅರ್ಜಿ ಅಂತೇಳಿ, ತನ್ನ ಮಾಹಿತಿ ಮತ್ತು ತಾನು ಯಾರು ವಿರುದ್ಧ ಸಲ್ಲಿಸ್ತಾನೋ ಅದರ ಮಾಹಿತಿ ಸ್ಪಷ್ಟವಾಗಿ ಇರಬೇಕು. ಭ್ರಷ್ಟಾಚಾರ, ಅದರ ಆರೋಪ, ಅದರ ದಿನಾಂಕ, ಅದರ ಸ್ಥಳ, ಯಾವ ಟೈಮಿಗೆ ನಡೀತು ಅಂತಕ್ಕಂಥದ್ದು ಒಂದು. ಎರಡನೇ ಪಾಯಿಂಟ್ ಇಲ್ಲಿ ಹೇಳಬೇಕಾಗಿದ್ದು ಒಳ ಅಂಶಗಳಲ್ಲಿ, ತಾನು ಒಬ್ಬನ ವಿರುದ್ಧ ಸಲ್ಲಿಸ್ತಾನೋ ಇಲ್ಲ ಹಲವು ವ್ಯಕ್ತಿಗಳ ವಿರುದ್ಧ ಸಲ್ಲಿಸ್ತಾ ಇದ್ದಾನೋ. ಒಬ್ಬನ ವಿರುದ್ಧ ಸಲ್ಲಿಸ್ತಾ ಇದ್ದರೆ ಒಂದು ಅರ್ಜಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳು, ಅವನು 5-6 ಮಂದಿ ಅಭ್ಯರ್ಥಿಗಳ ವಿರುದ್ಧ ಅಥವಾ ಗೆದ್ದಂಥ ಅಭ್ಯರ್ಥಿಗಳ ವಿರುದ್ಧ ಸಲ್ಲಿಸ್ತಾ ಇದ್ದಾನಂತಂದರೆ ಎಷ್ಟು ಅಂದರೆ ಪ್ರತಿವಾದಿಗಳು ಅಂತ ಕರಿತೀವಿ, ರೆಸ್ಪಾಂಡೆಂಟ್ ಅಂತ ಕರಿತೀವಿ. ಇವಾಗ ಅಪ್ಲಿಕೆಂಟ್ ಆದರೆ ಅವನ ಅಪೋಸಿಟ್ ಬರೋರ ರೆಸ್ಪಾಂಡೆಂಟ್ ಅಂತ ನಾವು ಕರಿತೀವಿ. ಪ್ರತಿವಾದಿಗಳು, ಇವ ವಾದಿ, ಅವ್ನು ಪ್ರತಿವಾದಿ, ಇವನು ವಾದ ಮಾಡಕತ್ತೆ, ನನಗೆ ಹಿಂಗಾಗೈತೆ ಅಂತ ವಾದ ಮಾಡಕ್ಕೆ ಪ್ರತಿವಾದಿಗಳು ಬರಬೇಕಲ್ವ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ಬೇಕಾದ್ರೆ ಅದಕ್ಕೆ ಅಪೋಸಿಟ್ ಬರಬೇಕು. ಪ್ರತಿವಾದಿಗಳು ಒಬ್ಬರಿದ್ದಾರೋ ಅಥವಾ 10 ಜನ ಇದ್ದಾರೋ, ಒಬ್ಬನ ಇದ್ದ ಅಂತಂದರೆ ಒಂದು ಅಪ್ಲಿಕೇಶನ್ ನೀಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ನೀಟಾಗಿ ಹಚ್ಚಿ, ಪ್ರತಿ ಡಾಕ್ಯುಮೆಂಟ್ಗಳಿಗೆ ಒಂದು ಏನು ಅಟೆಸ್ಟೇಷನ್ ದೃಢೀಕರಣ ಮಾಡಿ, ಒಂದು ಲಿಖಿತವಾಗಿ ದೃಢೀಕರಣ ಮಾಡಿ ಸತ್ಯಾಪನೆ ಅಂತಂದರೆ ಕಂಪ್ಲೀಟ್ ಎಲ್ಲವಕ್ಕೂ ಕೂಡ ನೀಟಾಗಿ ಸಹಿ ಮಾಡ್ತಾ ಬರಬೇಕು. ಅದು ಒರಿಜಿನಲ್ ಕಾಪಿನ ಆಗಿರಬೇಕು. ಈಗ ಒಂದು ಅರ್ಜಿ ಮಾಡಿಬಿಟ್ಟು ನಾವು ಬೇರೆದು ಮಾಡ್ಬೇಕಾದ್ರೆ ಒಂದು 5-6 ಜೆರಾಕ್ಸ್ ಮಾಡ್ತೀವಿ, ಹಂಗಿಲ್ಲ. ಎಲ್ಲ ಅರ್ಜಿಗಳು ಒರಿಜಿನಲ್ಲೇ ಆಗಿರಬೇಕು, ಎಲ್ಲವೂ ಒರಿಜಿನಲ್ಲೇ ಆಗಿರಬೇಕು, ಎಲ್ಲ ಒರಿಜಿನಲ್ಲೇ ಸಲ್ಲಿಸಬೇಕು. ಎಷ್ಟು ಅಭ್ಯರ್ಥಿಗಳ ವಿರುದ್ಧವಾಗಿ ಮಾಡ್ತಾನೋ ಅಷ್ಟು ಅಪ್ಲಿಕೇಶನ್ಗಳನ್ನು ಸಿದ್ಧಪಡಿಸಿ ಆ ಎಲ್ಲ ಅಪ್ಲಿಕೇಶನ್ಗೆ ಸೇಮ್ ಡಾಕ್ಯುಮೆಂಟ್ ಹಚ್ಚಿ ಎಲ್ಲ ಅರ್ಜಿಗಳನ್ನು ದೃಢೀಕರಣ ಮಾಡಬೇಕು, ನೀಟಾಗಿ ಎಲ್ಲದೂ ಕೂಡ ದೃಢೀಕರಣ ಮಾಡಬೇಕು. ಅಂದರೆ 1908ರ ಸಿವಿಲ್ ಪ್ರಕ್ರಿಯೆ ಸಂಹಿತೆ, ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಒಂದಿದೆ. ಸಿವಿಲ್ ಪ್ರೊಸೀಜರ್ ಕೋಡ್. ಈ ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಗೊತ್ತುಪಡಿಸಿರ್ತಕ್ಕಂಥ ನಿಯಮಗಳಿಗೆ ಅನುಗುಣವಾಗಿ ನ್ಯಾಯಾಲಯಗಳು ತೀರ್ಮಾನ ಮಾಡ್ತಾವೆ. ಆ ಸಿವಿಲ್ ಪ್ರೊಸೀಜರ್ ಕೋಡ್ಗಳ ಅನುಗುಣವಾಗಿಯೇ ಒಂದು ಅರ್ಜಿ ಕೂಡ
ಅದೇ ರೀತಿ ಡ್ರಾಫ್ಟ್ ಆಗಬೇಕು. ಒಳ ಅಂಶಗಳಲ್ಲಿ ತಾನು ಯಾರು ವಿರುದ್ಧ ಆರೋಪ ಮಾಡ್ತಾನೆ ತನ್ನ ಡೀಟೇಲ್ಸು, ವಿರುದ್ಧ ಆರೋಪ ಮಾಡ್ತಕ್ಕಂಥ ಭ್ರಷ್ಟಾಚಾರದ ಸಮಯ, ದಿನಾಂಕ, ಅದರದ್ದು ಸಂಪೂರ್ಣ ಸ್ವರೂಪ ಮತ್ತು ಎಷ್ಟು ಮಂದಿ ವಿರುದ್ಧ ಮಾಡ್ತಾನೆ ಅಷ್ಟು ಮಂದಿ ಸಂಬಂಧಪಟ್ಟಂಗೆ ದೃಢೀಕರಣ ಪದ್ಯಗಳು ಅದೆಲ್ಲ ಸಹಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಅರ್ಜಿಯನ್ನು ಅವರು ರೆಡಿ ಮಾಡಬೇಕು. ಯಾರು ಸಲ್ಲಿಸ್ತಾ ಇದ್ದಾರೆ ಅವರು. ಹಾಗಾದರೆ ಕೋರಬಹುದಾದ ಪರಿಹಾರಗಳು ಏನು ಪರಿಹಾರಗಳನ್ನು ಕೋರ್ತಾನೆ ಇಲ್ಲಿ? ಪರಿಹಾರವನ್ನು ಕೋರುವಾಗ ಏನಂತ ಕೋರ್ಬೋದು? ಅವನು ಆ ರೀತಿ ಮಾಡದೇ ಇದ್ದರೆ ನಾನು ಗೆಲ್ತಾ ಇದ್ದೆ, ಅವನು ಮತದಾರರ ಮೇಲೆ ಆ ರೀತಿ ಪ್ರಭಾವ ಬೀರದೇ ಇದ್ದರೆ ನಾನು ಹೆಚ್ಚಿನ ಮತವನ್ನು ತೆಗೆದುಕೊಂಡು ನಾನು ವಿನ್ ಆಗ್ತಾ ಇದ್ದೆ. ಇಲ್ಲ ಅಭ್ಯರ್ಥಿ ಸಲ್ಲಿಸಿಲ್ಲಪ್ಪ, ಅಭ್ಯರ್ಥಿ ಪರವಾಗಿ ಇನ್ನೊಬ್ಬರು ಮತ ಸಲ್ಲಿಸಿದ್ದಾನೆ, ಅವನು ಈ ರೀತಿ ಮಾಡದೇ ಇದ್ದರೆ ನನ್ನ ಅಭ್ಯರ್ಥಿ ಗೆಲ್ತಾ ಇದ್ದ, ಅವರು ಈ ರೀತಿ ಮಾಡದೇ ಇದ್ದರೆ ಚುನಾವಣೆಯಲ್ಲಿ ಈ ರೀತಿ ಅಕ್ರಮ ಮಾಡದೇ ಇದ್ದರೆ, ಈ ರೀತಿ ಭ್ರಷ್ಟಾಚಾರ ಮಾಡದೇ ಇದ್ದರೆ, ಈ ರೀತಿ ದುಡ್ಡು ಅನಿಸ್ತಾ ಇದ್ದರೆ, ಈ ರೀತಿ ಮತದಾರರ ಮೇಲೆ ಪ್ರಭಾವ ಬೀರದಿದ್ದರೆ, ಜಾತಿ ಧರ್ಮದ ಪ್ರಭಾವ ಬೀರದಿದ್ದರೆ ನನ್ನ ಅಭ್ಯರ್ಥಿ ಗೆಲ್ತಿದ್ದ, ಮತದಾರನು ಕೂಡ ಪ್ರಶ್ನೆ ಮಾಡೋದು ನನ್ನ ಅಭ್ಯರ್ಥಿ ಗೆಲ್ತಿದ್ದ. ಈ ರೀತಿಯಾಗಿ ಇಲ್ಲ ಆ ಚುನಾವಣೆಯಲ್ಲಿ ಇವ್ರು ಈ ರೀತಿ ಮಾಡದಿದ್ದರೆ ಇವ್ರು ಗೆಲ್ತಾ ಇದ್ರು. ನೀನು ಯಾವ ರೀತಿ ಬೇಕಾದ್ರೂ ಪರಿಹಾರ ಕೋರ್ಬೋದು. ಸ್ವತಃ ಅಭ್ಯರ್ಥಿಯಾಗಿ ನಾನು ಸೋತಿದ್ದೀನಿ ಅಂತಂದರೆ ನಾನದು ನ್ಯಾಯಾಲಯಕ್ಕೆ ಹೋಗ್ಬೋದು, ನನ್ನ ಪರವಾಗಿ ಒಬ್ಬ ಆ ಗ್ರಾಮ ಪಂಚಾಯತ್ ಒಬ್ಬ ಮತದಾರ ನ್ಯಾಯಾಲಯಕ್ಕೆ ಹೋಗ್ಬೋದು, ಇಲ್ಲ ಇಡೀ ಚುನಾವಣೆ ಆಗಿರ್ತಕ್ಕಂಥ ಥರ್ಡ್ ಪಾರ್ಟಿಯ ಗೊತ್ತಿಲ್ಲರ್ತಕ್ಕಂಥ ಸಂಬಂಧ ಪಾರ್ಟಿನೂ ಹೋಗಿ ಇವ್ರು ಈ ರೀತಿ ಮಾಡ್ತಾ ಇದ್ದರೆ ಅವ್ರು ಗೆಲ್ತಾ ಇದ್ರು ಅಂತಕ್ಕಂಥದ್ದು ಕೂಡ ಹೋಗ್ಬೋದು ನ್ಯಾಯಾಲಯದಲ್ಲಿ. ಪರಿಹಾರವನ್ನು ಕೋರ್ಲಿಕ್ಕೆ ಅಂದರೆ ಅರ್ಜಿ ಒಳಗಡೆ ಇರಬೇಕಾಗಿರ್ತಕ್ಕಂಥ ಒಳ ಅಂಶಗಳು ಮತ್ತು ಕೋರಬಹುದಾಗಿರ್ತಕ್ಕಂಥ ಪರಿಹಾರಗಳು. ಇಲ್ಲಿ ಇನ್ನೊಂದು ಪಾಯಿಂಟು ನಾನು ಹೇಳಿದೆ, ಫಲಿತಾಂಶ ಬಂದ ದಿನದಿಂದ 30 ದಿನದ ಒಳಗೆ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ 500 ರೂಪಾಯಿ ಭದ್ರತಾ ಠೇವಣಿ ಅಮೌಂಟ್ ಇಡಬೇಕಂತ ಹೇಳಿದೆ ನಾನು. 500 ರೂಪಾಯಿ ಭದ್ರತಾ ಆಗಲೇ ಹೇಳಿಬಿಟ್ಟಿದೆ ನಾನು. 500 ರೂಪಾಯಿ ಭದ್ರತಾ ಠೇವಣಿ ಇಟ್ಟು 30 ದಿನದ ಒಳಗಾಗಿ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆ ಅರ್ಜಿಯನ್ನು ಸಲ್ಲಿಸುವಾಗ ಒಳ ಅಂಶಗಳು ಕೋರಬಹುದಾಗಿರ್ತಕ್ಕಂಥ ಪರಿಹಾರಗಳು, ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾದ್ರೆ ಒಳ ಅಂಶಗಳು ಮತ್ತು ಕೋರಬಹುದಾದ ಪರಿಹಾರದ ಬಗ್ಗೆ ಸೆಕ್ಷನ್ 16 ಪ್ರಕರಣ 16 ಅಂದರೆ ಸೆಕ್ಷನ್ 16 ಅಂದರೆ ಸೆಕ್ಷನ್ 16 ಇಲ್ಲಿ ಚರ್ಚೆ ಮಾಡ್ತಾ ಬರ್ತದೆ. ಹಾಗಾದರೆ ಪ್ರಕರಣ 17 ಅರ್ಜಿಯ ವಿಚಾರಣೆ ಅಂದರೆ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಲಿಸನ್ ಮಾಡಿ. 15ನೇ ಪ್ರಕರಣದ ಅಡಿಯಲ್ಲಿ ಸರಿಯಾಗಿ ನ್ಯಾಯಾಲಯದ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾಗ ಆ ಅರ್ಜಿಯನ್ನು ನ್ಯಾಯಾಲಯ ವಜಾ ಮಾಡ್ಬೋದು. ಫಸ್ಟ್ ಪಾಯಿಂಟ್ ನಾನು ಹೇಳ್ತಿರೋದು. 15ನೇ ಪ್ರಕರಣದಲ್ಲಿ ನೀನು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ, ಹೆಂಗೆ ಸಲ್ಲಿಸ್ಬೇಕಂತೇಳಿ. 500 ರೂಪಾಯಿ ಅಮೌಂಟ್ ಇಡಬೇಕು, 30 ದಿನದ ಒಳಗಾಗಿರಬೇಕು, ಅದು ನೀನು ಯಾವಾಗ ಬೇಕಾವಾಗ ಸಲ್ಲಿಸಕ್ಕೆ ಬರಲ್ಲ, 30 ದಿನದ ಒಳಗಾಗಿರಬೇಕು. ಅದನ್ನ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಒಬ್ಬ ಮತದಾರ ಆಗಿರಬೇಕಿಲ್ಲ ಅಭ್ಯರ್ಥಿ ಆಗಿರಬೇಕು ಅಂತ ಹೇಳ್ತದೆ. ಆ ರೀತಿ ನಿಯಮಗಳಿಗೆ ಒಳಪಡಲಿದ್ದರೆ ಅರ್ಜಿಯ ವಿಚಾರಣೆ ಮಾಡುವ ಸಂದರ್ಭದಲ್ಲಿ 15ನೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವ ಅರ್ಜಿ ಪ್ರಾಪರಾಗಿ ಬಂದಿಲ್ಲ ಆ ಅರ್ಜಿಯನ್ನು ವಿಚಾರಣೆ ಮಾಡುವ ಹಂತದಲ್ಲಿ ತಿರಸ್ಕಾರ ಮಾಡಲಿಕ್ಕೆ ಅಧಿಕಾರ ಇದೆ ನ್ಯಾಯಾಲಯಕ್ಕೆ. ಪಾಯಿಂಟ್ 1. ಪಾಯಿಂಟ್ 2ಕ್ಕೆ ಬರ್ತೀನಿ ನಾನು. ಪಾಯಿಂಟ್ 2, ನ್ಯಾಯಾಲಯ ಅರ್ಜಿಯನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಹಲವು ಅರ್ಜಿಗಳು ಸೇಮ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಲವು ಅರ್ಜಿಗಳು ಬಂದವು ಅಂತಂದರೆ, ಒಂದೇ ಒಂದು ಭ್ರಷ್ಟಾಚಾರಕ್ಕೆ ಹಲವಾರು ಅರ್ಜಿ ಬಂದಿರ್ತವೆ. ಈ ಒಂದು ಭ್ರಷ್ಟಾಚಾರ ನಡೆದಿರ್ತದ 3-4 ಮಂದಿ ಅಪ್ಲಿಕೇಶನ್ ಆಗಿರ್ತಾರೆ. ಆ ಅರ್ಜಿಗಳು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದೇ ಬಂದಿದ್ದವಂತ ಬಂದಾಗ ನ್ಯಾಯಾಲಯಗಳು ಎಲ್ಲ ಅರ್ಜಿಗಳನ್ನು ಮರ್ಜ್ ಮಾಡಿ ವಿಚಾರಣೆ ಮಾಡ್ಬೋದು, ಇಲ್ಲ ಒಂದೊಂದೇ ಆಗಿ ಇಲ್ಲ ಎರಡೆರಡಾಗಿ ಕೂಡ ವಿಚಾರಣೆ ಮಾಡಿ ನ್ಯಾಯಾಲಯಕ್ಕೆ ಬಿಟ್ಟಂತೆ ಡೆಸಿಗ್ನೇಟೆಡ್ ಕೋರ್ಟ್ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ರಾಜ್ಯ ಸರ್ಕಾರ ಗೊತ್ತುಪಡಿಸಿರ್ತಕ್ಕಂಥ ನ್ಯಾಯಾಲಯ ಡೆಸಿಗ್ನೇಟೆಡ್ ಕೋರ್ಟ್ ಎಲ್ಲ ಅರ್ಜಿಗಳನ್ನು ಅವನ್ನ ಮರ್ಜ್ ಮಾಡಿ ಎಲ್ಲ ಅರ್ಜಿಗಳನ್ನು ಕೂಡಿಸಿ ಟ್ರಯಲ್ ಮಾಡ್ಬೋದು, ವಿಚಾರಣೆ ಮಾಡ್ತಾ ಹೋಗ್ಬೋದು, ಟ್ರಯಲಿಂಗ್ ಹೋಗ್ಬೋದು, ಇಲ್ಲ ಒಂದೊಂದೇ ಅರ್ಜಿಗಳನ್ನು ಸಪ್ರೇಟಾಗಿ ಮಾಡ್ಬೋದು, ಇಲ್ಲ 3-4 ಅರ್ಜಿಗಳನ್ನು ಸೇರಿಸಿ ವಿಚಾರಣೆ ಮಾಡ್ಬೋದು. ಅದು ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಚಾರ. ನ್ಯಾಯಾಲಯ ಅಲ್ಲಿ ಯಾವುದು ಬೇಕಾದ್ರೆ ಡಿಸಿಷನ್ ತೊಗೋಬೋದು. ಇದು 2ನೇದ್ದು. 1ನೇದ್ದು 15ನೇ ಸೆಕ್ಷನ್ ಪ್ರಕಾರ ಅರ್ಜಿ ಇಲ್ಲ ಅಂದರೆ ತಿರಸ್ಕಾರ ಮಾಡಿ ಹೋಗೋದು ಬಿಡ್ಬೋದು, ಅದನ್ನು ವಜಾಗೊಳಿಸ್ಬೋದು ಅರ್ಜಿನ. 2ನೇದ್ದು ಆ ಅರ್ಜಿಗಳನ್ನು ಜೋಡಿಸ್ಕೊಳ್ಳೋಕ್ಕೆ ಅರ್ಜಿಗಳು ಮಾಡಲಿಕ್ಕೆ ಅಧಿಕಾರ ಇದೆ. 3ನೇ ಪಾಯಿಂಟ್ ಏನು ಅಂತಂತಂದರೆ ಟ್ರಯಲ್ ಪ್ರಕರಣ ಪ್ರಾರಂಭ ಆಯಿತು ಅಂದರೆ ಪ್ರತಿವಾದಿಗಳು ಬಂದು ಏನು ಟ್ರಯಲ್ ಪ್ರಾರಂಭವಾದ 14 ದಿನಗಳ ಒಳಗೆ ಇವತ್ತು ಟ್ರಯಲ್ ಪ್ರಾರಂಭ ಆಯಿತು ಅಂತಂದರೆ 14 ದಿನದ ಒಳಗಾಗಿ ಮತ್ತಾರೋ ಪ್ರತಿವಾದಿಗಳು ಈಗ ನಾನು ಅರ್ಜಿ ಹಾಕಿರ್ತೀನಿ ನ್ಯಾಯಾಲಯಕ್ಕೆ, ಇಬ್ಬರನ್ನ ಮಾತ್ರ ಪ್ರತಿವಾದಿ ಮಾಡಿರ್ತೀನಿ, ಇವರು ಇನ್ನೊಬ್ಬರು ಯಾರೋ ಪ್ರತಿವಾದಿ ಬಂದು ಸೇರ್ಕೋಬೋದು, ಇಲ್ಲ ನಾನು ಬಂದು ವಾದ ಮಾಡ್ತೀನಿ ಅದಕ್ಕೆ ಅಂತೇಳಿ.
ಪ್ರತಿವಾದಿಗಳು ರೆಸ್ಪಾಂಡೆಂಟ್ ಅಂತ ನಾವು ಕರಿತೀವಿ. ನಾನು ಹೇಳ್ತಿರೋದು ಅಪ್ಲಿಕೆಂಟ್ ಅಲ್ಲ, ರೆಸ್ಪಾಂಡೆಂಟ್. ಪ್ರತಿವಾದಿಗಳು ಅರ್ಜಿ ಪ್ರಾರಂಭವಾದ ಟ್ರಯಲ್ ಪ್ರಾರಂಭವಾದ ಅಂದರೆ ವಿಚಾರಣೆ ಪ್ರಾರಂಭದ ದಿನಾಂಕದಿಂದ 14 ದಿನಗಳ ಒಳಗೆ ಪ್ರತಿವಾದಿ ನ್ಯಾಯಾಲಯ ಗೊತ್ತುಪಡಿಸಿರ್ತಕ್ಕಂಥ ಭದ್ರತಾ ಠೇವಣಿ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಒಳಪಟ್ಟು ಆ ಪ್ರಕರಣದ ಒಳಗಡೆ ಬಂದು ಸೇರಿಕೊಳ್ಳಲಿಕ್ಕೆ ಅವಕಾಶ ಇದೆ. ಇದು ಪಾಯಿಂಟ್ 3. ಪಾಯಿಂಟ್ 4 ಏನು ಅಂತಂದರೆ, ಕಾಯ್ದೆ ಹೇಳ್ತದ, ಒಂದು ಅರ್ಜಿಯನ್ನು ವಿಚಾರಣೆ ಮಾಡುವಾಗ 1908ರ ಸಿವಿಲ್ ಪ್ರೊಸೀಜರ್ ಕೋಡ್ ಆ್ಯಂಡ್ 1872ರ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಇದೆ. ಮೊನ್ನೆ ಅದನ್ನು ರೀಸೆಂಟ್ಲಿ ಚೇಂಜ್ ಮಾಡಿದ ಸರ್ಕಾರ. ಅದನ್ನು ಎಕ್ಸಾಮಿಗೆ ಕೂಡ ಕೇಳ್ತಾರೆ. 3 ಬಿಲ್ಗಳನ್ನು ಕೇಂದ್ರ ಸರ್ಕಾರ, ಯಾವ ಬಿಲ್ಗಳನ್ನು? ಒಂದು IPC ಇಂಡಿಯನ್ ಪಿನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಇವಕ್ಕೆ ಬೇರೆ ಬೇರೆ ಹೆಸರನ್ನು ಕೊಡಿತು ಭಾರತ ಸರ್ಕಾರ. ರೀಸೆಂಟ್ಲಿ ಕಾಯ್ದೆಗಳನ್ನು ಮಾಡಲಿಕ್ಕೆ ಬೇರೆ ಬೇರೆ ಹೆಸರು ಕೊಡಿತು. ಇಂಡಿಯನ್ ಪೆನಲ್ ಕೋಡಿಗೆ ಭಾರತೀಯ ನ್ಯಾಯ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗೆ ಭಾರತೀಯ ಸುರಕ್ಷಾ ನ್ಯಾಯ ಸಂಹಿತೆ, ಇದು ಸುರಕ್ಷಾ ಸಂಹಿತೆ ಅಂತಕ್ಕಂಥದ್ದು, ಭಾರತೀಯ ಸುರಕ್ಷಾ ಸಂಹಿತೆ ಅಂತಕ್ಕಂಥದ್ದು. ಇಲ್ಲಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಿಗೆ ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂತ ನಾವು ಕರಿತೀವಿ. ಸಾಕ್ಷ್ಯ ಕಾಯ್ದೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತಕ್ಕಂಥದ್ದು. ಅದು ಒಂದು ಸ್ವಲ್ಪ ಬಂತು ಅಂತ ಅಲ್ಲಿ 3 ಹೈಲೈಟ್ ಮಾಡಿದೆ ನಾನು. ಎಕ್ಸಾಮಿಗೆ ಮೊನ್ನೆ ಯಾವುದೋ ಒಂದು ಎಕ್ಸಾಮಿಗೆ ಇಂಡಿಯನ್ ಪೆನಲ್ ಕೋಡಿಗೆ, ಇದು ಕ್ರಿಮಿನಲ್ ಪ್ರೊಸೀಜರ್ ಕೋಡಿಗೆ ಈ ಕೆಳಗಿನ ಯಾವ ರೀತಿ ಮರುನಾಮಕರಣ ಮಾಡಿದ್ವಿ ನಾವು ಅಂತಕ್ಕಂಥದ್ದು. ನಾಗರಿಕ ಸುರಕ್ಷಾ ಸಂಹಿತೆ ಅಂತಕ್ಕಂಥದ್ದನ್ನು ನಾವು ಹೆಸರನ್ನು ಬದಲಾವಣೆ ಮಾಡಿದ್ವಿ CRPCಗೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡಿಗೆ. ಎನಿವೆ, ಇಲ್ಲಿ ಅರ್ಜಿಯ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನ್ಯಾಯಾಲಯವು 1908ರ ಸಿವಿಲ್ ಪ್ರೊಸೀಜರ್ ಕೋಡ್ಗೆ ನಿಯಮಕ್ಕೆ ಅನುಗುಣವಾಗಿ ವಿಚಾರಣೆ ಮಾಡಬೇಕು. ಅದರ ಜೊತೆಗೆ ಯಾವುದೇ ಒಂದು ಸಾಕ್ಷಿಗೆ ಸಂಬಂಧಪಟ್ಟಂಗೆ ಮಾಡುವಾಗ 1872ರ ದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂತಕ್ಕಂಥ ಇತ್ತೀಚೆಗೆ ಏನು ಮಾಡಿದ್ವಿ, ಆ ಕಾಯ್ದೆಯ ಒಂದು ನಿಯಮಗಳಿಗೆ ಅನುಗುಣವಾಗಿ ಅರ್ಜಿಯನ್ನು ವಿಚಾರಣೆ ಮಾಡಬೇಕು ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಮುಂದುವರಿದು ಪ್ರಕರಣವನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕಾಯ್ದೆ ಹೇಳ್ತದ, ಪ್ರತಿದಿನನೂ ಕೂಡ, ಒಂದು ದಿನ ಬಿಡದಂಗೆ ಪ್ರತಿದಿನನೂ ಕೂಡ ವಿಚಾರಣೆ ನಡಿಬೇಕು. ನ್ಯಾಯಾಲಯಕ್ಕೆ ಮಾರನೆಯ ದಿನ, 3ನೇ ದಿನ ಅಲ್ಲ, ಕಾಯ್ದೆಯಲ್ಲಿ ಬಹಳ ಚೆನ್ನಾಗಿ ಅದನ್ನು 3ನೇ ದಿನ ಅಂತ ಬರೆದಿದ್ದಾರೆ. 3ನೇ ದಿನ ಅಲ್ಲ, ಮಾರನೆಯ ದಿನ. 3ನೇ ದಿನ ಬೇರೆ, ಮಾರನೆಯ ದಿನ ಬೇರೆ. ಮಾರನೇ ಅಂದರೆ ಮರುದಿನ ಅಂದರೆ ನಾಳೆಯ ದಿನ, ಮರುದಿನ ಅಂದರೆ ಹಿಂದಿನ ದಿನ. ಅಂದರೆ ಮಾರನೆಯ ದಿನ ಅಂತಂದ್ರೆ ನಾಳೆ, 3ನೇ ದಿನ ಅಂದರೆ ನಾಡಿದ್ದು. ಕಾಯ್ದೆ ಒಳಗೆ ಏನಿರ್ತದ, ನ್ಯಾಯಾಲಯಕ್ಕೆ ಇವತ್ತು ಟ್ರಯಲ್ ಮಾಡ್ತಾಯಿದೆ, ಮಾರನೇ ದಿನ ಒಂದಿನ ನಾನು ಏನೋ ದಾಖಲು ಮಾಡಬೇಕು ಅಂತಕ್ಕಂಥದ್ದು ನ್ಯಾಯಾಲಯಕ್ಕೆ ಗೊತ್ತು ಆಯ್ತಂದರೆ ಆ ಒಂದು ದಿನ ಎಕ್ಸ್ಕ್ಯೂಸ್ ಇದೆ. ಮಾರನೇ ದಿನವನ್ನು ಹೊರತುಪಟ್ಟು ನ್ಯಾಯಾಲಯಕ್ಕೆ ಗಮನಕ್ಕೆ ಬಂದಾಗ ಒಂದು ಏನೋ ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಹಾಕಲೇಬೇಕು, ಅದಕ್ಕೆ ಟೈಮ್ ಬೇಕು ಅಂತ ಬಂದಾಗ ಮಾರನೆಯ ದಿನ ಅನ್ನು ಕೂಡ ತೆಗೆದುಕೊಳ್ಳೋಕೆ ಅದಕ್ಕೆ ಅವಕಾಶ ಇದೆ. ಬಟ್ ಒಂದು ದಿನ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಅದನ್ನು ಬಿಟ್ಟು ಪ್ರತಿದಿನವೂ ಕೂಡ ಅರ್ಜಿಯನ್ನು ವಿಚಾರಣೆ ಮಾಡಬೇಕು ಅಂತ ಹೇಳ್ತದ. ಎಷ್ಟು ದಿನದ ಒಳಗಾಗಿ ಅರ್ಜಿ ವಿಚಾರಣೆ ಮಾಡಿ ಮುಗಿಸ್ಬೇಕು ಅಂತ ನ್ಯಾಯಾಲಯ ಹೇಳ್ತಂತಂದರೆ, ಮ್ಯಾಕ್ಸಿಮಮ್ ಅಂದರೆ ಅರ್ಜಿಯನ್ನು ತೆಗೆದುಕೊಂಡ ದಿನಾಂಕದಿಂದ 6 ತಿಂಗಳ ಒಳಗೆ ಆ ಟ್ರಯಲನ್ನು, ಆ ವಿಚಾರಣೆಯನ್ನು ಮುಗಿಸಿ ತೀರ್ಪನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾಧ್ಯವಾದಷ್ಟು 6 ಮಂತ್, ವಿದಿನ್ 6 ಮಂತ್ ಒಳಗೆ ತೀರ್ಪು ಕೊಡಬೇಕು ಅಂತ. ನಾಳೆ ಕ್ವಶನ್ಸ್ ಇಂಥವೆಲ್ಲ ಕೇಳಿಬಿಡ್ತಾರೆ. ಎಷ್ಟು ದಿನದ ಒಳಗಾಗಿ ಏನು, 14 ದಿನ ಏನು, ಯಾವ ಕೋಡ್ ಪ್ರಕಾರ, ಯಾವ ಸೆಕ್ಷನ್ ಏನು ಅಂತಕ್ಕಂಥದ್ದು. ಹಾಗಾಗಿ ಅರ್ಜಿಯ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು 15ನೇ ಪ್ರಕರಣಕ್ಕೆ ಅನುಗುಣವಾಗಿಲ್ಲ ಅಂತ ತಿರಸ್ಕಾರ ಮಾಡ್ಬೋದು. ನೆಕ್ಸ್ಟು ಅರ್ಜಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಪ್ರತಿವಾದಿಗಳು ಬಂದು ಸೇರಿಕೊಳ್ಳಿಕ್ಕೆ ಅವಕಾಶ ಇದೆ. ಅದರೊಳಗೆ ಏನಿರಬೇಕು, ಅರ್ಜಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ 14 ದಿನದೊಳಗಾಗಿ 19/8/1872ರ ಒಂದು ಕಾಯ್ದೆ ಮೇರೆಗೆ ಆ ಅರ್ಜಿ ವಿಚಾರಣೆ ಆಗಬೇಕು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಜಿಯನ್ನು ಪ್ರತಿದಿನವೂ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನ್ಯಾಯಾಲಯಕ್ಕೆ ಒಂದು ಏನೋ ಸಾಕ್ಷಿ ದಾಖಲು ಮಾಡಬೇಕು ಅಂತಕ್ಕಂಥ ಒಂದು ಮನದಟ್ಟಾದಾಗ ಮಾರನೇ ದಿನ ಒಂದಿನ ಬಿಟ್ಟು ಮತ್ತೆ ಪ್ರತಿದಿನ ಮಾಡಬೇಕು. ಮ್ಯಾಕ್ಸಿಮಮ್ 6 ಮಂತ್ ಒಳಗಡೆ ಆ ಅರ್ಜಿಯನ್ನು ವಿಚಾರಣೆ ಪೂರ್ಣಗೊಳಿಸಲಿಕ್ಕೆ ನ್ಯಾಯಾಲಯ ಪ್ರಯತ್ನ ಮಾಡಬೇಕು ಅಂತಕ್ಕಂಥ 3 ಪಂಚಾಯತಿ ಸಂಬಂಧಪಟ್ಟಂಗೆ ಸೇಮ್ ಬರ್ತದೆ. ಹಾಗಾದ್ರೆ ಇನ್ನೊಂದು ಇಲ್ಲಿ ಹೈಲೈಟ್ ಮಾಡಬೇಕು ಏನು ಅಂತಂದರೆ, ಅರ್ಜಿಯನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯ, ಅರ್ಜಿಯನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯವು
ನಾನು ಒಂದು ಸುವ್ಯವಸ್ಥಿತವಾಗಿ ಒಂದು ತೀರ್ಪು ಕೊಡಬೇಕಂದ್ರೆ ಇನ್ನೊಂದು ಸ್ವಲ್ಪ ಅರ್ಜಿಯಲ್ಲಿ ಬದಲಾವಣೆ ಆಗಬೇಕು ಅಂತಂದಾಗ ಗೊತ್ತುಪಡಿಸಿದ ನ್ಯಾಯಾಲಯವು ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗೆ ಅವಕಾಶ ಕೊಡಬಹುದು. ಯಾಕಂದರೆ ಒಂದು ಸುವ್ಯವಸ್ಥಿತ ನ್ಯಾಯಾಲಯ ಮಾಡಬೇಕಾದ್ರೆ ಈ ಅರ್ಜಿಯನ್ನು ಈ ರೀತಿ ಬದಲಾವಣೆ ಮಾಡ್ಕೋಬೇಕು, ಸ್ವಲ್ಪ ಈ ರೀತಿ ಇದನ್ನು ಮಾಡ್ಕೋಬೇಕಂದಾಗ ಬದಲಾವಣೆ ಮಾಡಬೇಕು. ಆದ್ರೆ ಒಂದು ಪಾಯಿಂಟ್ ಹೈಲೈಟ್ ಮಾಡ್ತೀನಿ, ಇನ್ನೊಂದು ಪಾಯಿಂಟ್ ಏನಂತಂದರೆ, ಈಗಾಗಲೇ ಆರೋಪ ಮಾಡಿಲ್ಲದ, ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿಲ್ಲದ ಮತ್ತೊಂದು ಭ್ರಷ್ಟಾಚಾರದ ಅಂಶಗಳನ್ನು ತಂದು ಸೇರಿಸಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಐ ಹೋಪ್ ಅಂಡರ್ಸ್ಟುಡ್. ವ್ಯವಸ್ಥಿತವಾಗಿ ಟ್ರಯಲ್ ನಡಿಬೇಕು ಅನ್ನೋದಕ್ಕೆ ಏನಾದರೂ ಕೂಡ ಅರ್ಜಿ ಒಳಗೆ ಮಾರ್ಪಾಡು ಮಾಡ್ಬೋದು. ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಹೋಗ್ಲಿಕ್ಕೆ ಅರ್ಜಿ ಒಳಗೆ ಏನಾದರೂ ಸ್ವಲ್ಪ ಆಚೆ ಮಾರ್ಪಾಡು ಮಾಡ್ಬೋದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಗೆ. ಈಗಾಗಲೇ ಆರೋಪ ಮಾಡಿ ಏನು ಭ್ರಷ್ಟಾಚಾರ ಮಾಡಿದ್ರು, ಇನ್ನೊಂದು ಆರೋಪ ಮಾಡಿ ಭ್ರಷ್ಟಾಚಾರದ ಅಂಶಗಳನ್ನು ಮತ್ತೆ ಒಳಗೆ ಸೇರಿಸಿ ಆ ಟ್ರಯಲನ್ನು ಮತ್ತೊಂದು ವ್ಯವಸ್ಥಿತವಾಗಿ ಅದನ್ನು ಡಿಗ್ರೇಡ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಂದರೆ ಮತ್ತೊಂದು ಭ್ರಷ್ಟಾಚಾರದ ಆರೋಪವನ್ನು ತಂದು ಅದ್ರ ಒಳಗೆ ಸಾಕ್ಷ್ಯ ಸಮೇತ ಸೇರಿಸಲಿಕ್ಕೆ ಅವಕಾಶ ಇಲ್ಲ. ಈಗ ಏನು ಆರೋಪ ಮಾಡಿದ್ರೆ ಅದು ಅಷ್ಟೇ, ಮತ್ತೊಂದು ಆರೋಪವನ್ನು ಮಾಡಲಿಕ್ಕೆ ಇದರ ಒಳಗೆ ಅವಕಾಶ ಇಲ್ಲ. ಹಾಗಾಗಿ ಪ್ರಕರಣ 17 ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾಡ್ತದ, ಎಷ್ಟು ದಿನದೊಳಗೆ ಮಾಡಬೇಕು, ಯಾವ್ಯಾವ ಕಾಯ್ದೆ ಮೇರೆಗೆ ಮಾಡಬೇಕು, ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅರ್ಜಿಗಳನ್ನು ಮಾಡಬೇಕು, ಎಲ್ಲ ಕೂಡಿಸಿ ಮಾಡಬೇಕು, ಇಲ್ಲಿ ಒಂದೊಂದು ಮಾಡಬೇಕು, ಅದು ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಚಾರ. ಮ್ಯಾಕ್ಸಿಮಮ್ 6 ಮಂತ್ ಒಳಗೆ ತೀರ್ಮಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಇಲ್ಲಿ ಹೇಳ್ತದೆ. ಹಾಗಾದರೆ ನೆಕ್ಸ್ಟು ಪ್ರಕರಣ 18 ಬರ್ತೀನಿ, ಗೊತ್ತುಪಡಿಸಿದ ನ್ಯಾಯಾಲಯದ ತೀರ್ಮಾನ. ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯದ ತೀರ್ಮಾನ ಅಂತಂದ್ರೆ ಅಂದರೆ ಗೊತ್ತುಪಡಿಸಿದ ನ್ಯಾಯಾಲಯದ ಬಗ್ಗೆ ನಾವು ಮಾತಾಡ್ತಿದ್ವಿ. ಅಂದರೆ ಅದರ ತೀರ್ಮಾನ, ಲಿಸನ್ ಮಾಡಿ, ಗೊತ್ತುಪಡಿಸಿದ ನ್ಯಾಯಾಲಯವು ಯಾವ ರೀತಿ ಆದರೂ ತೀರ್ಮಾನಿಸ್ಬೋದು. ಈಗ ಅರ್ಜಿಯನ್ನು ತೀರ್ಮಾನಿಸೋದ್ರ ಮೂಲಕ ಅಲ್ಲಿ ಅರ್ಜಿ ವಜಾಗೊಳಿಸೋದು ಬೇರೆ, 17ನೇ ಸೆಕ್ಷನಲ್ಲಿ ಅರ್ಜಿ ವಜಾಗೊಳಿಸೋದು ಬೇರೆ. ಯಾಕೆ ಅರ್ಜಿ ವಜಾಗೊಳಿಸೋದು 17ನೇ ಸೆಕ್ಷನಲ್ಲಿ? 15ನೇ ಸೆಕ್ಷನ್ ಪ್ರಕಾರ ಅರ್ಜಿ ಅದು ಸರಿಯಾಗಿ ಸಲ್ಲಿಕೆ ಆಗಿಲ್ಲ ಅಂದಾಗ ಇದು ವಜಾಗೊಳಿಸೋದು ಬೇರೆ. ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯ ಕಂಪ್ಲೀಟ್ ಟ್ರಯಲ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ನೀನು ಆರೋಪ ಮಾಡಿದ್ದು ಸುಳ್ಳು ಅಂತಕ್ಕಂಥದ್ದನ್ನು ಅರ್ಜಿಯನ್ನು ರದ್ದುಗೊಳಿಸಬಹುದು, ವಜಾಗೊಳಿಸಬಹುದು. ಈ ವಜಾಗೊಳಿಸೋದು ಬೇರೆ, ಅರ್ಜಿಯನ್ನು ವಜಾಗೊಳಿಸಬಹುದು. ಇದೆಲ್ಲ ಕಂಪ್ಲೀಟ್ ಟ್ರಯಲ್, ಅದು ಟ್ರಯಲ್ ಆಗೋದಕ್ಕಿಂತ ಬಿಫೋರ್, ಅದು ಇನ್ನೂ ಟ್ರಯಲ್ ಸ್ಟಾರ್ಟ್ ಆಗಿಲ್ಲ. 17ನೇ ಸೆಕ್ಷನ್ ಹೇಳ್ತಾರೆ ಟ್ರಯಲ್ ಸ್ಟಾರ್ಟ್ ಆಗಿಲ್ಲ. 15 ಪ್ರಕರಣ ಇಲ್ಲೊಂದು ವಜಾಗೊಳಿಸ್ಬಿಡ್ದು, ಮೊದಲೇ ವಜಾಗೊಳಿಸ್ಬಿಟ್ಟು. ಇಲ್ಲೆಲ್ಲ ಕಂಪ್ಲೀಟ್ ಟ್ರಯಲ್ ಆಗೈತಿ. ಟ್ರಯಲ್ ಆಗಿ ತೀರ್ಮಾನಕ್ಕೆ ಬಂದಾಗ ನೀನು ಆರೋಪ ಮಾಡಿದ್ದು ಆ ಸತ್ಯಾಂಶ ಇಲ್ಲ, ಉರುಳು ಇಲ್ಲ ಅದರಲ್ಲಿ, ಅದನ್ನಂತೇಳಿ ಅದನ್ನು ಕಂಪ್ಲೀಟ್ ಅರ್ಜಿಯನ್ನು ವಜಾಗೊಳಿಸ್ಬೋದು. ಒಂದು ತೀರ್ಮಾನ 2 ಏನು ಮಾಡ್ಬೋದು ನ್ಯಾಯಾಲಯ ಅಂತಂದರೆ, ಯಾವ ವ್ಯಕ್ತಿಯ ವಿರುದ್ಧವಾಗಿ ಮಾಡಿರ್ತಾನೋ ಅಂಥ ವ್ಯಕ್ತಿಗಳು ಎಷ್ಟು ಮಂದಿ, 5 ಮಂದಿ ಮಾಡಿರ್ತಾನೋ 10 ಮಂದಿ ಮಾಡಿರ್ತಾನೆ, ನ್ಯಾಯಾಲಯಕ್ಕೆ ವಿಚಾರಣೆ ಎಲ್ಲವನ್ನೂ ಮಾಡ್ತಾ ಬರ್ತಾನೆ. ನ್ಯಾಯಾಲಯ ವಿಚಾರಣೆ ಮಾಡುವಾಗ ಅವರೆಲ್ಲರೂ ಗೆದ್ದಿದ್ದು ಅನೂರ್ಜಿತ ಎಂದು ಘೋಷಿಸಬಹುದು, ಇನ್ವ್ಯಾಲಿಡ್. ಅವರು ಗೆದ್ದಿದ್ದು ಅನೂರ್ಜಿತ ಅಥವಾ ಅವರು ಗೆದ್ದಿದ್ದು ತಪ್ಪು. ಹಂಗಾಗಿ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬಹುದು, ಅನೂರ್ಜಿತ ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ಬೋದು, ಅನೂರ್ಜಿತ ಅಂತ ಘೋಷಣೆ ಮಾಡ್ಬೋದು. 3ನೇದು ಏನು ಮಾಡ್ಬೋದು ಅಂತಂದರೆ, ಅವ್ರು ಗೆದ್ದಿರೋರೆಲ್ಲರೂ ಅನೂರ್ಜಿತ, ಅವ್ರ ಸ್ಥಾನಕ್ಕೆ ಇವ್ರು ಬರಬೇಕು ಅಂತಕ್ಕಂಥದ್ದು ನ್ಯಾಯಾಲಯ ಹೇಳ್ಬೋದು. ಅಪೋಸಿಟ್ ನಿಂತಂಥ ವ್ಯಕ್ತಿ ಅವ್ರು ಆ ರೀತಿ ಮಾಡದೇ ಇದ್ದರೆ ಇವ್ರು ಗೆಲ್ತಾ ಇದ್ರು. ಹಾಗಾಗಿ ನಿಜವಾದ ಸದಸ್ಯರು ಅವರಲ್ಲ, ಇವರು ಅಂತಕ್ಕಂಥದ್ದನ್ನು, ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿನ, ಇಲ್ಲ ನಾನು ಮತ್ತಾರು ಕ್ವಶನ್ ಮಾಡಿದಂದರೆ ಅವರಲ್ಲ ಇವ್ರು ಬರಬೇಕು ಅಂತಕ್ಕಂಥದ್ದನ್ನು ನ್ಯಾಯಾಲಯಕ್ಕೆ ಹೇಳಲಿಕ್ಕೆ ಅವಕಾಶ ಇದೆ. ಅಂದರೆ ಮತ್ತೊಬ್ಬರನ್ನು ಊರ್ಜಿತ, ಇಲ್ಲಿ ಮತ್ತೊಬ್ಬರು ಅಲ್ಲಿ ಅಪೋಸಿಟ್ ನಿಂತಂಥ ವ್ಯಕ್ತಿ ಅವರು ಆ ರೀತಿ ಭ್ರಷ್ಟಾಚಾರ ಮಾಡದಿದ್ರೆ ಖಂಡಿತವಾಗಿ ಮತಗಳು ಇವ್ರಿಗೆ ಬರ್ತಿದ್ವು ಅಂತಕ್ಕಂಥದ್ರ ಮೇಲೆ ನ್ಯಾಯಾಲಯ ತೀರ್ಮಾನ ಮಾಡುವ, ಅದಕ್ಕೆ ಬಿಟ್ಟಂಥ ವಿಚಾರ. ಅನೂರ್ಜಿತಗೊಳಿಸ್ಬೋದು, ಅರ್ಜಿಯನ್ನು ಕಂಪ್ಲೀಟ್ ವಜಾಗೊಳಿಸ್ಬೋದು. ಇಲ್ಲಿ ಅನೂರ್ಜಿತಗೊಳಿಸ್ಬೋದು, ಅಭ್ಯರ್ಥಿಗಳು ಎಲ್ಲರೂ ಅಭ್ಯರ್ಥಿತನವನ್ನು ಅದು ಸದಸ್ಯತ್ವ ಅನೂರ್ಜಿತಗೊಳಿಸೋದು ಅಷ್ಟೆಲ್ಲ. 3ನೇದರಲ್ಲಿ ಇವರು ಅನೂರ್ಜಿತಗೊಂಡು ಆ ಸ್ಥಾನಕ್ಕೆ ಇವ್ರು ಬರಬೇಕು ಅಂತಕ್ಕಂಥ ನ್ಯಾಯಾಲಯ ಹೇಳ್ಬೋದು. ಇಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಏನೇ ಹೇಳಿದ್ರು ಕೂಡ ನ್ಯಾಯಾಲಯದ ತೀರ್ಮಾನ ಅಂತಿಮ. ನಾನು ಆಗಲೇ ಹೇಳ್ತಾ ಬಂದೆ, ದಟ್ ಈಸ್ ಫೈನಲ್. ನೀನು ಮೇಲ್ಮನವಿ ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ, ಮೇಲ್ಮನವಿ ಹೋಗಲಿಕ್ಕೆ ಅವಕಾಶ ಇಲ್ಲ. ನ್ಯಾಯಾಲಯ ಏನು ಹೇಳ್ತದೋ ದಟ್ ವಿಲ್ ಬಿ ದ ಫೈನಲ್. ನೀನು ಬೇರೆ ಕಡೆ ಹೋಗಿ ಮತ್ತೆ ಮೇಲ್ಮನವಿ ಮಾಡಲಿಕ್ಕೆ ಈ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗಿಲ್ಲ, ತಾಲೂಕು ಪಂಚಾಯತ್ ಸಂಬಂಧಪಟ್ಟಂಗಿದೆ. ನಾನು ಹೇಳಿದೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಹೋಗ್ಲಿಕ್ಕೆ ಅವಕಾಶ ಅಂತ ಆಲ್ ಡಿಫ್ರೆನ್ಸಸ್ ಹೇಳ್ಕೊಂಡೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ.
ಹಾಗಾದರೆ ಮತ್ತೊಬ್ಬರು ಬರ್ಬೋದು ಅಂತಕ್ಕಂಥದ್ದನ್ನು ಹೇಳ್ಬೋದು. ಅಷ್ಟೇ ಅಲ್ಲ, ನ್ಯಾಯಾಲಯ ಇನ್ನೇನು ತೀರ್ಮಾನ ಮಾಡ್ಬೋದು ಅಂತಂತಂದರೆ, ನ್ಯಾಯಾಲಯ ಏನು ತೀರ್ಮಾನ ಮಾಡ್ಬೋದು ಅಂದರೆ, ಅಲ್ಲಿ ಆಗಿರ್ತಕ್ಕಂತಹ ಅಂದರೆ ವಿಚಾರಣೆ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಭ್ರಷ್ಟಾಚಾರದ ಸ್ವರೂಪದ ಬಗ್ಗೆ, ಸ್ವರೂಪ ಯಾವ ರೀತಿ ಭ್ರಷ್ಟಾಚಾರ ಆಗಿತ್ತು ಅದನ್ನು ಕೂಡ ಹೇಳ್ಬೋದು ತೀರ್ಮಾನದಲ್ಲಿ. ಭ್ರಷ್ಟಾಚಾರದ ಯಾವ ರೀತಿ ನಡೀತು ಅದನ್ನು ಹೇಳ್ಬೋದು. ಅಷ್ಟೇ ಅಲ್ಲ, ಯಾವ ರೀತಿ ಅದರ ಸ್ವರೂಪ ಇತ್ತು ಅದನ್ನು ಹೇಳ್ಬೋದು. ಅಷ್ಟೇ ಅಲ್ಲ, ಆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಎಲ್ಲ ಅಪ್ಲಿಕೆಂಟ್ ಆ್ಯಂಡ್ ರೆಸ್ಪಾಂಡೆಂಟ್ಸು ಎಲ್ಲರ ಹೆಸರು ಸಮೇತ ಅದು ಹೆಸರನ್ನು ಹೇಳಿ ತೀರ್ಮಾನಿಸ್ಬೋದು. ಅಷ್ಟೇ ಅಲ್ಲ, ಈ ಒಂದು ಪ್ರಕರಣ ಅಂತ ನಡೆಯುವ ಸಂದರ್ಭದಲ್ಲಿ ಕೆಲವು ಆ ಪ್ರಕರಣಕ್ಕೆ ಸಂಬಂಧಪಡದಂಥ ವ್ಯಕ್ತಿಗಳು, ಈಗ ನಾನು ಕೊಲೆ ಮಾಡಿದ್ದೀನಿ ನಾನು ಕೊಲೆ ಮಾಡಿದ್ದೀನಿ. ಆ ಕೊಲೆ ಮಾಡಿದಂಥ ವ್ಯಕ್ತಿ ಅಂತಂದರೆ, ಈಗ ಅವ್ರ ಮನೆಗೆ ಸಂಬಂಧಪಟ್ಟವ್ರು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು. ಅಲ್ಲಿ ಯಾವುದೋ ಒಬ್ಬ ಪ್ರೇಕ್ಷಕ, ಆ ಪ್ರಕರಣಕ್ಕೆ ಸಂಬಂಧಪಡದಿರ್ತಕ್ಕಂಥ ಪ್ರೇಕ್ಷಕ, ಅವನು ಆ ಸಂಬಂಧಕ್ಕೆ ಪ್ರಕರಣ, ನಾನು ಕೊಲೆ ಮಾಡಿಸ್ಕೊಂಡು ಅವನು ಅವ್ರ ಮನೆಯವರು ನನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕೊಲೆ ಆಗೋ ಸಂದರ್ಭದಲ್ಲಿ ಅವನಿದ್ದ, ಆ ಮನೆಯವರಲ್ಲ, ಬೇರೆಯಾದ ವ್ಯಕ್ತಿ ಇದ್ದ, ಮೂರನೇ ವ್ಯಕ್ತಿ ಯಾರ ಬಗ್ಗೆ ಇರುತ್ತೆ. ಆ ಪ್ರಕರಣಕ್ಕೆ A to Z ಅವನು ಸಂಬಂಧಪಡದಂಥ ವ್ಯಕ್ತಿ ಅವನು. ಇದು ನಮ್ಮ ಅವರ ದ್ವೇಷಕ್ಕೆ ಸಂಬಂಧಪಟ್ಟರೆ, ನಮ್ಮ ಅವರ ಇದು ಸಂಬಂಧಪಟ್ಟಂಗೆ ಮೂರನೇ ವ್ಯಕ್ತಿನ ಒಮ್ಮೊಮ್ಮೆ ಸಾಕ್ಷಿಯಾಗಿ ಬರಬೇಕಾಗತ್ತೆ ನ್ಯಾಯಾಲಯಕ್ಕೆ. ಅವ್ರು ಅಲ್ಲಿದ್ದರು, ಅವ್ರು ಅಲ್ಲಿ ಮಾಡಿದ್ರು, ಅಲ್ಲಿ ಬಂದಿದ್ರು ಅಂತಕ್ಕಂಥದ್ದು ಬರ್ತದೆ. ಹಾಗಾಗಿ ಇಲ್ಲಿ ಅಪ್ಲಿಕೆಂಟ್ ಮತ್ತು ರೆಸ್ಪಾಂಡೆಂಟ್ಗಳನ್ನು ಕಂಪ್ಲೀಟಾಗಿ ಅಲ್ಲಿ ಏನು ನಡೀತು, ಏನು ಭ್ರಷ್ಟಾಚಾರ ನಡೀತು, ಯಾವ ದಿನಕ್ಕೆ ನಡೀತು, ಎಲ್ಲಿ ನಡೀತು, ಹೇಗೆ ನಡೀತು, ಅದು ಕಂಪ್ಲೀಟನ್ನು ತೀರ್ಮಾನಿಸ್ಬೋದು ನ್ಯಾಯಾಲಯ, ಹೇಳಿ ತೀರ್ಮಾನಿಸ್ಬೋದು. ಅಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಡ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ನ್ಯಾಯಾಲಯ ಒಂದು ನೋಟಿಸನ್ನು ಕೊಡ್ತಾವೆ. ನಿನ್ನ ಹೆಸರನ್ನು, ನಿನ್ನನ್ನು ನ್ಯಾಯಾಲಯಕ್ಕೆ ಕರಿತೀನಿ, ನ್ಯಾಯಾಲಯಕ್ಕೆ ಕರಿತಾವೆ, ಸಾಕ್ಷಿ ಕೇಳಿದ ಅಂಥ ವ್ಯಕ್ತಿಗಳಿಗೆ, ಆ ವ್ಯಕ್ತಿಗೆ ನಿನ್ನ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡ್ಬೋದು ಅಂತ ಒಂದು ನೋಟಿಸ್ ಕೊಟ್ಟು ಅವ್ರು ಹೇಳಿದಾಗ ಮಾತ್ರ ಮಾಡ್ಬೇಕು. ಅದರ ಹೊರತು ಅಂಥ ವ್ಯಕ್ತಿಗಳ ಹೆಸರನ್ನು ತೀರ್ಮಾನದಲ್ಲಿ ಪಬ್ಲಿಷ್ ಮಾಡಲಿಕ್ಕೆ ಬರೋದಿಲ್ಲ. ರೆಸ್ಪಾಂಡೆಂಟ್ ಅಪ್ಲಿಕೆಂಟ್ ಓಕೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂರನೇ ವ್ಯಕ್ತಿಗಳು ಸಾಕ್ಷಿಗಳಾಗಿ ಬಂದಂಥ ಸಂದರ್ಭದಲ್ಲಿ, ಸಾಕ್ಷಿಗಳಾಗಿ ತೆಗೆದುಕೊಂಡಾಗ ನ್ಯಾಯಾಲಯ ಏನಕ್ಕೆ ಕೋರಿದಾಗ ಅಂಥ ವ್ಯಕ್ತಿಗಳ ಹೆಸರುಗಳನ್ನು ಆ ಪ್ರಕರಣದ ಅಡಿಯಲ್ಲಿ ಅದನ್ನು ಪಬ್ಲಿಷ್ ಮಾಡಬೇಕಂತ ಬಂದಾಗ ಆ ವ್ಯಕ್ತಿಗಳ ಗಮನಕ್ಕೆ ತಗೊಂಬಂದು ಮಾಡಬೇಕಾಗತ್ತೆ. ಅದರ್ವೈಸ್ ಅಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದು. ಸೊ ಅರ್ಜಿ ವಜಾಗೊಳಿಸ್ಬೋದು, ಅನೂರ್ಜಿತಗೊಳಿಸ್ಬೋದು, ಮತ್ತೊಬ್ಬರು ತಂದು ಕುಂದಿಸ್ಬೋದು. ಅಲ್ಲಿ ಭ್ರಷ್ಟಾಚಾರ ಸ್ವರೂಪವನ್ನು ಹೇಳ್ಬೋದು, ಭ್ರಷ್ಟಾಚಾರ ಯಾವ ದಿನಕ್ಕೆ ನಡೀತು, ಹೇಗೆ ನಡೀತು, ಎಲ್ಲಿ ನಡೀತು. ಅಷ್ಟೇ ಅಲ್ಲ, ಈ ಭ್ರಷ್ಟಾಚಾರದಲ್ಲಿ ತೀರ್ಮಾನಿಸುವಾಗ ಒಂದು ಅಮೌಂಟಿನ ಹೊರೆ ಬಂದಿರ್ತದ. ಯಾರಿಗೆ ಅಮೌಂಟನ್ನು ಕೊಡಬೇಕು, ವಂತಿಗೆ ಯಾರಿಗೆ ಕೊಡಬೇಕು, ಯಾರಿಗೆ ಲಾಸ್ ಆಗೈತಿ, ಇಲ್ಲಿ ಯಾರಿಗೆ ಸಂದಾಯ ಮಾಡಬೇಕು, ಯಾರಿಗೆ ಬರೆಸ್ಬೇಕು, ನ್ಯಾಯಾಲಯ ತೀರ್ಮಾನಿಸ್ಬೋದು. ಯಾರು ಇಷ್ಟು ಅಮೌಂಟ್ ಇವ್ರಿಗೆ ಕೊಡಬೇಕು, ಇಷ್ಟು ಅಮೌಂಟ್ ಕೊಡಬೇಕು, ಇಷ್ಟು ಅಮೌಂಟ್ ಹಿಂಗೆ ಕೊಡಬೇಕು, ನ್ಯಾಯಾಲಯಕ್ಕೆ ತೀರ್ಮಾನಿಸಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಒಂದಿಷ್ಟು ಪಾಯಿಂಟ್ಗಳನ್ನ, ಇನ್ನೊಂದು 2-3 ಪಾಯಿಂಟ್ಗಳನ್ನ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತೀನಿ. ನ್ಯಾಯಾಲಯವು ತೀರ್ಮಾನಿಸುವಂಥ ಸಂದರ್ಭದಲ್ಲಿ, ಇದೇ ಪ್ರಕರಣದಲ್ಲಿ ಇನ್ನೊಂದು ಆಸ್ಪೆಕ್ಟನ್ನು ಕೂಡ ನೋಡಬೇಕು. ಇನ್ನೊಂದು ಆಸ್ಪೆಕ್ಟ್, ನಾನು ಒಂದು ಆಸ್ಪೆಕ್ಟ್ ಹೇಳಿದೆ, ಇನ್ನೊಂದು ಆಸ್ಪೆಕ್ಟ್ ಅಂತಂದರೆ, ನಾನು ಭ್ರಷ್ಟಾಚಾರದ ಆರೋಪ ಮಾಡಿದ್ದೀನಿ, ಆ ವ್ಯಕ್ತಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದೀನಿ. ನಾನು ಅಪ್ಲಿಕೆಂಟು ರೆಸ್ಪಾಂಡೆಂಟು ಇಬ್ಬರು ನ್ಯಾಯಾಲಯದಲ್ಲಿದ್ದೀವಿ. ನ್ಯಾಯಾಲಯದಲ್ಲಿದ್ದಾಗ ನಾನು ಹೇಳ್ತಾ ಇದ್ದೀನಿ, ಅವ್ರು ಆ ರೀತಿ ಮಾಡಿದ್ರು, ಇವ್ರು ಈ ರೀತಿ ಮಾಡಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಸೀರೆ ಹಂಚಿದ್ರು, ಅವರು ಮಟನ್ ಚಿಕನ್ ಹಂಚಿದ್ರು, ಅವರು ಸರಾಯಿ ಹಂಚಿದ್ರು, ಅವರು ದುಡ್ಡು ಹಂಚಿದ್ರು, ನಾನು ಹೇಳ್ತಾ ಇದ್ದೀನಿ. ನಾನು ಅಪ್ಲಿಕೆಂಟು, ರೆಸ್ಪಾಂಡೆಂಟು ಕೂಡ ಇದ್ದಾರೆ, ನಾನು ಹಂಚಿಲ್ಲ ಅಂತ ಹೇಳ್ತಿದ್ದಾರೆ. ನ್ಯಾಯಾಲಯ ನನ್ನ ಕಡೆಗೆ ಆಸ್ಪೆಕ್ಟ್ ಕೊಡದೆ ಅವರು ಕೂಡ ಆಸ್ಪೆಕ್ಟ್ ಕೊಡಬೇಕು. ನಾನು ಒಬ್ಬ ರೆಸ್ಪಾಂಡೆಂಟ್ ಆಗಿ ಆ ಚುನಾವಣೆಯಲ್ಲಿ ನಾನು ಆ ರೀತಿ ಭ್ರಷ್ಟಾಚಾರವನ್ನು ಮಾಡಿಲ್ಲ, ನನ್ನ ಏಜೆಂಟನೂ ಮಾಡಿಲ್ಲ, ನನ್ನ ಮನೆಯವರು ಮಾಡಿಲ್ಲ, ಅದಕ್ಕೆ ನನಗೆ ಸಂಬಂಧ ಇಲ್ಲ ಹೇಳ್ಬೋದು. ಅದನ್ನು ನ್ಯಾಯಾಲಯ ಕೇಳುತ್ತೆ. ಅಷ್ಟೇ ಅಲ್ಲ, ಆ ಭ್ರಷ್ಟಾಚಾರ ನಡೆದಿದ್ದೇನು ನಿಜ, ಬಟ್ ಅದನ್ನು ತಡೆಗಟ್ಟಲಿಕ್ಕೆ ರೆಸ್ಪಾಂಡೆಂಟ್ ಹೇಳಾಕತ್ತಾನೆ, ಅದನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಕ್ರಮವನ್ನು ತೆಗೆದುಕೊಂಡಿದ್ದೇನೆ, ಆದರೂ ಕೂಡ ಅದು ನನ್ನ ಕೈ ಮೀರಿ ಹೋಗಿದೆ, ಅದನ್ನು ಕೂಡ ಹೇಳ್ಬೋದು. ಅದನ್ನು ಕೂಡ ನ್ಯಾಯಾಲಯ ದಾಖಲು ಮಾಡಿಕೊಳ್ಳುತ್ತೆ. ಇನ್ ಕೇಸು ರೆಸ್ಪಾಂಡೆಂಟಿಗೆ ಸಂಬಂಧಪಡದೇನೆ, ಈಗ ನನ್ನ ಮೇಲೆ ಆರೋಪ ಮಾಡಿದ್ದಾರೆ, ನಾನು ಭ್ರಷ್ಟಾಚಾರ ಮಾಡಿಲ್ಲ, ನಾನು ಹೆಂಡ ಹಂಚಿಲ್ಲ, ನಾನು ಯಾವುದೇ ರೀತಿ ಮಟೀರಿಯಲ್ ಹಂಚಿಲ್ಲ, ನನ್ನ ಬಗ್ಗೆ ನನ್ನ ಕೆಟ್ಟ ಹೆಸರು ತರಲಿಕ್ಕೆ ಯಾವನೋ ಒಬ್ಬ ಪುಡಾರಿ, ಯಾವನೋ ಒಬ್ಬ ವ್ಯಕ್ತಿ ನನ್ನ ಹೆಸರಿನ ಮೇಲೆ ರೊಕ್ಕ ಹಂಚ್ಕೊಂಡು ಬಂದಿರ್ತಾನೆ.
ನನ್ನ ಹೆಸರು ಮೇಲೆ ಏನೋ ಕಂಡ ಎಂಡ ಹಂಚ್ಕೊಂಡು ಬಂದಿರ್ತಾನೆ, ನನ್ನ ಅದು ಮಾಡ್ಬೇಕಾರೆ. ಆ ರೀತಿಯಾಗಿದೆ ಅಂತಕ್ಕಂಥ ಎಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದೆ. ನಾನು ಭ್ರಷ್ಟಾಚಾರದಲ್ಲಿ ಕಂಪ್ಲೀಟ್ ಇನ್ವಾಲ್ವ್ ಆಗಿಲ್ಲ. ಇಲ್ಲ ಅದು ನನ್ನ ಪರಿಧಿ ಒಳಗೆ ನನ್ನ ಮನೆಯವರಾಗಿರ್ಬೋದು, ನನ್ನ ಏಜೆಂಟ್ ಆಗಿರ್ಬೋದು, ನನ್ನ ಅದರಲ್ಲಿ ಯಾವುದೇ ರೀತಿ ನಂದಿಲ್ಲ, ಅದು ಯಾರೋ ರೀತಿ ಬೇರೆಯವ್ರು ಮಾಡಿರ್ತಕ್ಕಂಥ ಇರ್ಬೋದು, ಅವನು ಕೂಡ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಅವನ್ನೆಲ್ಲ ತೆಗೆದುಕೊಂಡೇ ನ್ಯಾಯಾಲಯ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತೆ. ಆ ತೀರ್ಮಾನವೇ ಫೈನಲ್ಲು. ಬೇರೆ ಕಡೆಗೆ ಹೋಗಲಿಕ್ಕೆ ನಿಮಗೆ ಅವಕಾಶ ಇಲ್ಲ ಸೆಕ್ಷನ್ 18ರಲ್ಲಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್. ನೆಕ್ಸ್ಟ್ ಸೆಕ್ಷನ್ನು 19 ಬರ್ತೀನಿ. ಚುನಾವಣಾ ಅರ್ಜಿ ಅಂದರೆ ಚುನಾವಣಾ ಅಭ್ಯರ್ಥಿಯು ಚುನಾವಣೆಯು ಅನೂರ್ಜಿತವೆಂದು ಘೋಷಿಸಲು ಕಾರಣ. ಚುನಾವಣೆಯು ಅನೂರ್ಜಿತವೆಂದು ಘೋಷಿಸಲು ಕಾರಣಗಳು. ಚುನಾವಣೆಯು ಅನೂರ್ಜಿತವೆಂದು ಘೋಷಿಸಲು, ಈಗ ಇಲ್ಲಿ ತೀರ್ಮಾನ ಮಾಡ್ತು, ಆ ತೀರ್ಮಾನ ಮಾಡುವಾಗ ಅನೂರ್ಜಿತ ಅಸಿಂಧು, ಚುನಾವಣೆ ತಪ್ಪು, ಚುನಾವಣೆ ಸರಿಯಾಗಿಲ್ಲ ಅಂತಕ್ಕಂಥ ಘೋಷಿಸಲು ಏನು ಕಾರಣ ಅಂತಂತಂದರೆ, ಇಲ್ಲಿ ಚುನಾವಣೆ ಅನೂರ್ಜಿತ ಅಂತ ಘೋಷಿಸಲು ಚುನಾವಣೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಕ್ರಮ ಮತದಾನ ನಡೆದಿದ್ದರೆ, ಅಕ್ರಮ ಮತದಾನ ಚುನಾವಣೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ಭ್ರಷ್ಟಾಚಾರಗಳು ನಡೆದಿದ್ದರೆ, ಇಲ್ಲ ನಾಮಪತ್ರವನ್ನು ಅನೂರ್ಜಿತವಾಗಿ ಅಂಗೀಕರಿಸಿದರೆ, ನಾಮಪತ್ರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿಯಾಗಿ ಡಿಕ್ಟೇಟ್ ಮಾಡದೆ ಅರ್ಜಿಯನ್ನು ನಾಮಪತ್ರವನ್ನು ಅಂದರೆ ನಾಮಿನೇಷನ್ ಲೆಟರ್ನ ಸಲ್ಲಿಸಿದರೆ, ಇಲ್ಲ ಯಾವುದೇ ಮತದಾರನ ಮೇಲೆ ಮತವನ್ನು ನಿರಾಕರಿಸುವುದು, ಮತದ ಬಗ್ಗೆ ಬಲವಂತ ಮಾಡೋದು, ಮತ ಹಾಕ್ಸಲಿಕ್ಕೆ ಬಲವಂತ ಮಾಡೋದು, ಇಲ್ಲ ಮತ ನೀವು ಹಾಕ್ಬೇಡ್ರಿ ಅಂತಕ್ಕಂಥ ದೂರ ಸರಿಸೋದು, ನೀವು ಬೇರೆಯವ್ರು ಹಾಕ್ತಾ ದೂರ ಸರಿಸೋದು, ಮತದ ನಿರಾಕರಣೆ, ಇಲ್ಲ ಮತವನ್ನು ಬಲವಂತವಾಗಿ ನೀವು ನಮಗೆ ಹಾಕಿ ಅಂತ ಆಸೆ ಮಾಡೋದು, ಮತದಾರರ ಮೇಲೆ ಪ್ರಭಾವ ಅಂಜಿಕೆ ಮಾಡ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ. ಇದು ಅಷ್ಟೇ ಅಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಘೋಷಿಸಲಿಕ್ಕೆ ಕಾರಣಗಳಂತಂದ್ರೆ ಇನ್ನೊಂದು, ಮತದಾನದ ಸಂದರ್ಭದಲ್ಲಿ ಬಾಡಿಗೆ ವಾಹನ ಅಂದರೆ, ಈಗ ನಾನು ಅಭ್ಯರ್ಥಿ ಚುನಾವಣೆಯ ಕಣದಲ್ಲಿದ್ದೀನಿ, ನನ್ನ ಮನೆಯವರು ಮತ್ತು ನನ್ನ ಏಜೆಂಟರು ನಮ್ಮ ಸ್ವಂತ ವೆಹಿಕಲಲ್ಲಿ ಓಡಾಡ್ಬೋದು, ಇಲ್ಲ ಬಾಡಿಗೆ ವೆಹಿಕಲಲ್ಲಿ ಓಡಾಡ್ಬೋದು, ನಮಗೆ ಬಿಟ್ಟಿದ್ದು. ಈ ಅಭ್ಯರ್ಥಿ ಮನೆಯವರನ್ನು ಬಿಟ್ಟು, ಅಭ್ಯರ್ಥಿ ಸಂಬಂಧಪಟ್ಟಂಥ ಏಜೆಂಟರು ಬಿಟ್ಟು ಬೇರೆ ಯಾರನ್ನೋ ಮತದಾನ ಸಂದರ್ಭದಲ್ಲಿ ಮತದಾನ ಮಾಡಿ ಹೋಗಿ ಬಂದು ಮಾಡಲಿಕ್ಕೆ ಅವರಿಗೆ ಬಾಡಿಗೆ ವೆಹಿಕಲನ್ನು ಅಥವಾ ಬಾಡಿಗೆ ಯಾವುದೇ ರೀತಿಯ ನೌಕೆಗಳನ್ನು, ಬಾಡಿಗೆ ಯಾವುದೇ ರೀತಿಯ ಒಂದು ವಾಹನವನ್ನು ಅದನ್ನು ಬಾಡಿಗೆ ತಗೊಳ್ಳೋದು, ಅದು ಕೂಡ ಅದರಲ್ಲೂ ಕೂಡ ಅನೂರ್ಜಿತ ಅಂತ ನ್ಯಾಯಾಲಯಗಳು ಘೋಷಣೆ ಮಾಡ್ತವೆ. ಅಂದರೆ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳಾದಾಗ, ಆ ಭ್ರಷ್ಟಾಚಾರಗಳಾದಾಗ, ನಾಮಪತ್ರವನ್ನು ಅನೂರ್ಜಿತವಾಗಿ ಸ್ವೀಕರಿಸಿದಾಗ, ಅದನ್ನು ಎಕ್ಸೆಪ್ಟ್ ಮಾಡಿದಾಗ, ಇಲ್ಲ ಮತದಾರರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಟ್ಟದಾಗಿ ಪ್ರಭಾವ ಬೀರಿದಾಗ, ಇಲ್ಲ ಮತದಾನ ಸಂದರ್ಭದಲ್ಲಿ ಬೂತ್ ಕ್ಯಾಪ್ಚರಿಂಗ್ ಇರ್ಬೋದು, ಆ ಬೂತ್ನೊಳಗಡೆ ಯಾವುದೇ ರೀತಿಯಾಗಿರ್ತ ಅವ್ಯವಹಾರ ಆಗಿರ್ಬೋದು, ಏನೋ ಒಂದು ಮತದಾರರ ಮೇಲೆ ಕೆಟ್ಟ ಪ್ರಭಾವ ಬೀರಿ ನಿರಾಕರಿಸುವುದು, ಇಲ್ಲ ಬಲವಂತವಾಗಿ ಮತವನ್ನು ಹಾಕಿಸುವಂತ ಕಂಡು ಬಂದಾಗ, ಅಂಥ ಸಂದರ್ಭದಲ್ಲಿ ಚುನಾವಣಾ ಅಭ್ಯರ್ಥಿಯು ಅಂದರೆ ಚುನಾವಣೆ ಅನೂರ್ಜಿತವೆಂದು ಘೋಷಿಸಲು ಇವು ಕಾರಣಗಳು. ಚುನಾವಣೆಯು ಅನೂರ್ಜಿತವೆಂದು ಘೋಷಿಸಲು ಇರತಕ್ಕಂಥ ಕಾರಣಗಳು ಅಷ್ಟೇ. ಇಲ್ಲಿ ಘೋಷಿಸಿದಾಗ ಚುನಾವಣಾ ಅನೂರ್ಜಿತ ಅಂತ ಘೋಷಿಸಿ, ಚುನಾವಣೆ ಅನೂರ್ಜಿತ ಆದಂಥ ಅಭ್ಯರ್ಥಿನ ಸರಿಸಿ ಅಲ್ಲಿ ಗೆಲ್ಲಬೇಕಂತ ಅಭ್ಯರ್ಥಿ ಇವ್ರು ಯಾಕೆ ಗೆಲ್ಲಬಾರ್ದು ಅಂತಕ್ಕಂಥ ನ್ಯಾಯಾಲಯ ಕೂಡ ಹೇಳ್ಬೋದು. ಅದು ಸಾಧ್ಯತೆ ಇದೆ ಪ್ರಕರಣ 19ರಲ್ಲಿ. ಪ್ರಕರಣ 20ಕ್ಕೆ ಬರ್ತೀನಿ ನಾನು. ಚುನಾವಣಾ ಅಭ್ಯರ್ಥಿಯು ಅನೂರ್ಜಿತವನ್ನು ಗೊಳಿಸಿದಾಗ ಇತರ ಅಭ್ಯರ್ಥಿಯು ಚುನಾವಣೆಯಾಗಿ ಅಂದರೆ ಅಭ್ಯರ್ಥಿಯು ಆಯ್ಕೆಗೊಳ್ಳಲು ಕಾರಣ. ಅಂದರೆ ಈಗ ಒಬ್ಬ ಅಭ್ಯರ್ಥಿ ಚುನಾವಣೆಯಲ್ಲಿ ಅನೂರ್ಜಿತಗೊಳಿಸಿದ್ದು ಇತರೆ ಅಭ್ಯರ್ಥಿಗಳು ಊರ್ಜಿತ ಅಂದರೆ ಅಲ್ಲಿ ಚುನಾವಣಾ ಅಭ್ಯರ್ಥಿ ಅಂತೇಳಿ ಘೋಷಿಸಲಿಕ್ಕಿರ್ತಕ್ಕಂಥ ಕಾರಣಗಳು. ಅಂದರೆ ಚುನಾವಣಾ ಅನೂರ್ಜಿತಗೊಳಿಸಿದಾಗ, ಚುನಾವಣೆಯ ಸಂದರ್ಭದಲ್ಲಿ ತಕರಾರು ಸಂದರ್ಭದಲ್ಲಿ ಆ ಅಭ್ಯರ್ಥಿ ಅನೂರ್ಜಿತಗೊಳಿಸಿದಾಗ ಇತರೆ ಚುನಾವಣಾ ಅಭ್ಯರ್ಥಿಗಳೆಂದು ಘೋಷಿಸಲು ಕಾರಣಗಳು. ಘೋಷಣೆ ಮಾಡ್ಬೋದು ನ್ಯಾಯಾಲಯ. ಭಾಳ ಪಾಯಿಂಟ್ ಇಲ್ಲ, ಒಂದೇ ಒಂದು ಪಾಯಿಂಟ್ ಇದೆ. ಅಂದರೆ ಇಲ್ಲಿ ಅಪ್ಲಿಕೆಂಟ್ಗಳು ರೆಸ್ಪಾಂಡೆಂಟ್ಗೆ ಮಾಡಿದಾಗ ನ್ಯಾಯಾಲಯ ಇವ್ರದ್ದು ಅನೂರ್ಜಿತ ಅಂತ ಘೋಷಿಸಿ, ಇವರು ಊರ್ಜಿತ, ಇವ್ರು ಸಿಂಧು ಅಂತಕ್ಕಂಥದ್ದು ಘೋಷಿಸಲು ಕಾರಣಗಳು ಏನು ಅಂತಂದರೆ, ಇಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಒಬ್ಬ ಅಭ್ಯರ್ಥಿ ಚುನಾವಣೆಯ ಸಂದರ್ಭದಲ್ಲಿ ಮತದಾರರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಭಾವ ಬೀರಿಲ್ಲ. ಅಂದರೆ ಇಲ್ಲಿ
ಅನೂರ್ಜಿತ ಅಂತ ಘೋಷಿರ್ತಕ್ಕಂಥ ವ್ಯಕ್ತಿಗಳು, ಅನೂರ್ಜಿತ ಅಂತೇಳಿ ಘೋಷಿಸಿರ್ತಕ್ಕಂಥ ವ್ಯಕ್ತಿಗಳು, ಇವರು ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು ಊರ್ಜಿತ ಅಂತಕ್ಕಂಥ ನ್ಯಾಯಾಲಯ ಘೋಷಣೆ ಮಾಡ್ಬೋದು. ನೀವು ಆ ರೀತಿ ಭ್ರಷ್ಟಾಚಾರ ಮಾಡದಿದ್ರೆ ಇವ್ರು ಗೆಲ್ತಾ ಇದ್ರು ಹೇಳ್ಬೋದು. ಇಲ್ಲ ನೀವು ಗೆದ್ದಿದ್ದು ತಪ್ಪು, ಇವ್ರು ಬರಬೇಕು ಅಂತ ನ್ಯಾಯಾಲಯ ಹೇಳ್ಬೋದು. ಅಂದರೆ ಅವ್ರಿಗೆ ಘೋಷಿಸ್ಬೇಕಾದ್ರೆ ನೀನು ಆ ರೀತಿ ಪ್ರಭಾವ ಮಾಡದಿದ್ರೆ, ಆ ರೀತಿ ನೀನು ಅವ್ಯವಹಾರ ಮಾಡಿದೆ, ಆ ರೀತಿ ಭ್ರಷ್ಟಾಚಾರ ಮಾಡಿದೆ, ಚುನಾವಣೆ ಮೇಲೆ ನೀನು ಆ ರೀತಿ ಪ್ರತಿಕೂಲ ವಾತಾವರಣ ಮಾಡಿದ್ರೆ ಇವ್ರು ಗೆಲ್ತಾ ಇದ್ರು. ಅಂದರೆ ಚುನಾವಣೆಯಲ್ಲಿ ಆಗಿರ್ತಕ್ಕಂಥದ್ದು ಏನು ನಾನು ಪ್ರಕರಣ ಹೇಳಿದ್ದೀನಿ, ಇದನ್ನು ನೀವು ಮಾಡದೇ ಇದ್ದರೆ ಇವ್ರು ಗೆಲ್ತಾ ಇದ್ರು ಅಂತಕ್ಕಂಥ ಕಾರಣಗಳು. ಅಂದರೆ ಚುನಾವಣಾ ಅಭ್ಯರ್ಥಿ ಅನೂರ್ಜಿತ ಘೋಷಿಸಿದ ವ್ಯಕ್ತಿ ಅದರ ಇತರೆ ಅಭ್ಯರ್ಥಿಗಳು ಚುನಾವಣೆಗೊಂಡಿದ್ದಾರೆ ಅಂತಕ್ಕಂಥ ಘೋಷಣೆ ಮಾಡಲಿಕ್ಕೂ ಒಂದು ಇಲ್ಲಿ ಕಾರಣ ಇದೆ. ಅಂದರೆ ಇವೇ ಕಾರಣಗಳು. ಈ ರೀತಿ ಆದಲ್ಲಿ ಅವರು ಗೆದ್ದಿದ್ದಾರೆ ಅಂತ ನ್ಯಾಯಾಲಯ ತೀರ್ಮಾನ ಮಾಡ್ಬೋದು. ಇಲ್ಲಿ ಪ್ರಕರಣ ಮತ್ತೊಂದು ರಿಪೀಟ್ ಮಾಡ್ತೀನಿ. ಪ್ರಕರಣ 15 ಚುನಾವಣಾ ತಕರಾರು ಅರ್ಜಿ, ಪ್ರಕರಣ 15 ತಕರಾರು ಅರ್ಜಿ, ಪ್ರಕರಣ 16 ಒಳಾಂಶಗಳು ಕೋರಬಹುದಾದ ಪರಿಹಾರ, ಪ್ರಕರಣ 17 ಅರ್ಜಿಯ ವಿಚಾರಣೆ, ಪ್ರಕರಣ 18 ಗೊತ್ತುಪಡಿಸಿದ ನ್ಯಾಯಾಲಯ ತೀರ್ಮಾನ, ಪ್ರಕರಣ 19 ಚುನಾವಣಾ ಅನೂರ್ಜಿತ ಎಂದು ಘೋಷಿಸಲು ಕಾರಣಗಳು, ಪ್ರಕರಣ 20 ಚುನಾವಣಾ ಅಭ್ಯರ್ಥಿ ಅನೂರ್ಜಿತ ಎಂದು ಘೋಷಿಸಿದಾಗ ಇತರ ಅಭ್ಯರ್ಥಿಯು ಚುನಾವಣೆಗೊಂಡಿದ್ದನಂತ ಘೋಷಿಸಲು ಇರ್ತಕ್ಕಂಥ ಕಾರಣಗಳು. ಇವೇ ಕಾರಣಗಳು. ಅಂದರೆ ಅಲ್ಲಿ 20 ಪ್ರಕರಣಗಳಲ್ಲಿ ಅಂಶಗಳು ಬರ್ತವೆ. ಹಾಗಾಗಿ ನೆಕ್ಸ್ಟು ನಾನು ಸ್ಲೈಡಿಗೆ ಹೋಗ್ತೀನಿ. ಈ ಒಂದು ಸ್ಲೈಡನ್ನು ಬೇಗ ನೋಡ್ಕೊಂಬಿಡೋಣ, ಕ್ವಿಕ್, ಇಲ್ಲೇನು ಭಾಳಿಲ್ಲ, ಇನ್ನೊಂದು 10 ನಿಮಿಷದಲ್ಲಿ ಕ್ಲಾಸ್ ಕನ್ಕ್ಲೂಡ್ ಮಾಡ್ತೀನಿ. ಪ್ರಕರಣ 21 ಸಮಾನ ಮತಗಳು ಆಗಲೇ 20ನೇ ಕಾಲ ಮಾತಾಡಿದೆ ನಾನು. ಪ್ರಕರಣ 21 ಸಮಾನ ಮತಗಳು ಬಂದಂಥ ಸಂದರ್ಭದಲ್ಲಿ ನ್ಯಾಯಾಲಯದ ತೀರ್ಮಾನ, ಗೊತ್ತುಪಡಿಸಿದ ನ್ಯಾಯಾಲಯದ ತೀರ್ಮಾನದ ಬಗ್ಗೆ ಮಾತಾಡ್ತಾರೆ. ಸಮಾನ ಮತಗಳು ಬಂದಂಥ ಸಂದರ್ಭ, ಈಕ್ವಲ್ ವೋಟ್ಸ್. ಈಗ ನ್ಯಾಯಾಲಯಕ್ಕೆ ಹೋಗಿರ್ತಾರೆ, ಒಂದೇ ಒಂದು ವೋಟಿಂದನೂ ಕೂಡ ಗೆದ್ದಿರ್ತಾರೆ. ಅವನು ಆ ರೀತಿ ಮಾಡಿದ್ರೆ ನಾನು ಗೆಲ್ತಿದ್ದೆ ಅಂತಕ್ಕಂಥ ಈಕ್ವಲ್ ವೋಟ್ ಬಂದಿರ್ತಾವೆ. ಇವನಿಗೂ 230 ವೋಟ್ ಬಂದಿರ್ತಾವೆ, ಇವನಿಗೂ 230 ವೋಟ್ ಬಂದು ಈಕ್ವಲ್ ವೋಟ್ ಬಂದಾಗ ಕಾಯ್ದೆ ಹೇಳ್ತದ 21ನೇ ಸೆಕ್ಷನ್ ಏನಂತಂದರೆ, ನ್ಯಾಯಾಲಯದಲ್ಲಿ ಇಂಥ ಪ್ರಕರಣ ಬಂದಾಗ ನಾನು ಮೊನ್ನೆ ಹೇಳಿದೆ ಅದು ಬರ್ತದ. ಸಮಾನ ಮತಗಳು ಬಂದಾಗ ಕೂಡ ಜಿಲ್ಲಾಧಿಕಾರಿ ತೀರ್ಮಾನ ಮಾಡೋದು ಬೇರೆ. ನ್ಯಾಯಾಲಯದಲ್ಲಿ ಸಮಾನ ಮತಗಳು ಬಂದಾಗ ತೀರ್ಮಾನ ಮಾಡಬೇಕು. ನ್ಯಾಯಾಲಯ ಹೇಗೆ ತೀರ್ಮಾನ ಮಾಡುತ್ತಂದರೆ, ಚೀಟಿ ಎತ್ತುವುದರ ಮೂಲಕ, ಚೀಟಿ ಹಾಕೋದ್ರ ಮೂಲಕ, ಅವರಿಬ್ಬರ ಮಧ್ಯೆ ಚೀಟಿ ಹಾಕೋದ್ರ ಮೂಲಕ ಯಾರಿಗೆ ಒಂದು ಚೀಟಿ ಅದು ಜಾಸ್ತಿ ಬರ್ತದೋ ಅವರು ಗೆದ್ದಿದ್ದಾರೆ ಅಂತಕ್ಕಂಥ ನ್ಯಾಯಾಲಯ ಘೋಷಣೆ ಮಾಡಲಿಕ್ಕೆ ಇಲ್ಲಿ ಅಧಿಕಾರ ಇದೆ. ಸಮಾನ ಮತಗಳು ಬಂದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಚೀಟಿ ಎತ್ತುವುದ್ರ ಮೂಲಕ ತೀರ್ಮಾನ ಮಾಡುತ್ತೆ. ನ್ಯಾಯಾಲಯದ ತೀರ್ಮಾನ ಇಲ್ಲಿ ಅಂತಿಮ, ಮತ್ತು ಬೇರೆ ಕಡೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಹಾಗಾದರೆ ಪ್ರಕರಣ 22ರಲ್ಲಿ ಚುನಾವಣಾ ಭ್ರಷ್ಟಾಚಾರಗಳು, ಪ್ರಕರಣ 22ರಲ್ಲಿ ಚುನಾವಣಾ ಭ್ರಷ್ಟಾಚಾರಗಳು. ಹಾಗಾದ್ರೆ 1 ಪಾಯಿಂಟ್ ಇಲ್ಲಿ ನೋಡ್ತಾ ಬರೋಣ. ಇಲ್ಲಿ ಹೇಳ್ತದ 1951ರ ದ ರಿಪ್ರೆಸೆಂಟೇಷನ್ ಪೀಪಲ್ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಇದೆ. ರಿಪ್ರೆಸೆಂಟೇಷನ್ ಪೀಪಲ್ ಆ್ಯಕ್ಟ್, ಜನಪ್ರತಿನಿಧಿ ಕಾಯ್ದೆ 1951 ಅಂತ ಭಾರತದಲ್ಲಿ ಒಂದು ಕಾಯ್ದೆ ಇದೆ. 1951 ಜನಪ್ರತಿನಿಧಿ ಕಾಯ್ದೆ ಅಥವಾ ಜನಪ್ರತಿನಿಧಿ ಒಂದು ಕಾನೂನು ಅಂತಕ್ಕಂಥ ಇದೆ. ಈ ಕಾಯ್ದೆಯ ಸೆಕ್ಷನ್ 123ರ ಅಡಿಯಲ್ಲಿ ಲಂಚ ಗುಳಿತನದ ಒಂದು ಡೆಫಿನೇಷನ್ ಇದೆ. ಲಂಚ ಸ್ವೀಕಾರ ಮಾಡಿದರೆ ಬ್ರೈಬರಿ ಅಂತ ನಾವು ಕರಿತೀವಿ. ಬ್ರೈಬರಿ 1951ರ ಜನಪ್ರತಿನಿಧಿ ಕಾಯ್ದೆ ಒಳಗಡೆ ಸೆಕ್ಷನ್ 123 ಅಡಿಯಲ್ಲಿ ಲಂಚ ಗುಳಿತನ ಇದೆಯಲ್ಲ, ಆ ಅಂಶಗಳನ್ನು ಈ ಚುನಾವಣೆಯಲ್ಲಿ ಕೂಡ ಮಾಡಿದ್ದಾಯಿತು ಅಂತಂದರೆ, ಕೊಟ್ಟಿದ್ದು ಸ್ವೀಕರಿಸಿದ್ದು ಆಯಿತು ಅಂತಂದರೆ 22ನೇ ಪ್ರಕರಣದಲ್ಲಿ ಅದೊಂದು ಭ್ರಷ್ಟಾಚಾರ. ಪಾಯಿಂಟ್ 1. ಪಾಯಿಂಟ್ 2 ಅಡಿಯಲ್ಲಿ ಈ 22ನೇ ಪ್ರಕರಣದಲ್ಲಿ ಭ್ರಷ್ಟಾಚಾರ ಅಂದರೆ ಏನು? ಈ ಭ್ರಷ್ಟಾಚಾರ ಬೇರೆ, ನಾವು ದಿನನಿತ್ಯ ನೋಡ್ತಿರೋ ಪೇಪರಲ್ಲಿ ಭ್ರಷ್ಟಾಚಾರ ಬೇರೆ. 22ನೇ ಪ್ರಕರಣದ ಅಡಿಯಲ್ಲಿ ಅದು ಪಂಚಾಯಿತಿ ಚುನಾವಣೆ ಸಂಬಂಧಪಟ್ಟಂಥ ಭ್ರಷ್ಟಾಚಾರ. ಹಾಗಾದ್ರೆ ಇನ್ನೊಂದು ಭ್ರಷ್ಟಾಚಾರ ಏನು ಅಂತಂದರೆ, ಒಂದು ಗೊತ್ತಾಯಿತು 1950 ಜನಪ್ರತಿನಿಧಿ ಕಾಯ್ದೆ. ಇನ್ನೊಂದು ಭ್ರಷ್ಟಾಚಾರ ಅಂದರೆ ಚುನಾವಣೆಯಲ್ಲಿ ಜಾತಿ ಧರ್ಮ ಕುಲ ಪಂಗಡಗಳ ಆಧಾರದ ಮೇಲೆ ಮತ ಕೇಳೋದು ಕೂಡ ಭ್ರಷ್ಟಾಚಾರ ಅಂತ ಹೇಳುತ್ತೆ. ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಆಗಿರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಜಾತಿ ಧರ್ಮ ಕುಲ ಪಂಗಡದ ಆಧಾರದ ಮೇಲೆ ಮತಗಳನ್ನು ಕೇಳ್ತಕ್ಕಂಥದ್ದು, ಇಲ್ಲ ಜಾತಿ ಆಧಾರದ ಮೇಲೆ ಡಿವೈಡ್ ಮಾಡ್ತಕ್ಕಂಥದ್ದು ಕೂಡ 22ನೇ ಪ್ರಕರಣದಲ್ಲಿ ಅದು ಭ್ರಷ್ಟಾಚಾರ ಅಂತ ಆಗತ್ತೆ. ಹಾಗಾಗಿ ನೆಕ್ಸ್ಟು ಇದರಲ್ಲಿ ಹೋಗಬೇಕಾದ್ರೆ ರಾಷ್ಟ್ರದ ಗೀತೆ, ಭಾರತದ ಸಂವಿಧಾನದ ದುರ್ಬಳಕೆ, ಈ ರೀತಿ ದುರ್ಬಳಕೆ ಮಾಡಿಕೊಂಡು ಧ್ವಜ ಆಗಿರ್ಬೋದು, ಇಲ್ಲ ಸಂವಿಧಾನ ಆಗಿರ್ಬೋದು, ಇಲ್ಲ ರಾಷ್ಟ್ರದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಗೀತೆ, ರಾಷ್ಟ್ರೀಯ ಸಾಂಗ್, ನ್ಯಾಷನಲ್ ಸಾಂಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥೆಮ್, ಇವುಗಳ ಒಂದು ಇವುಗಳ ಮೇಲೆ ದುರುಪಯೋಗ ಮಾಡಿಕೊಂಡು ಚುನಾವಣೆಯಲ್ಲಿ ವೋಟ್ ಕೇಳ್ತಕ್ಕಂಥದ್ದು, ಚುನಾವಣೆ ಮತ ಕೇಳ್ತಕ್ಕಂಥದ್ದು ಕೂಡ ಇಲ್ಲಿ ಭ್ರಷ್ಟಾಚಾರ ಅಂತ ಆಗುತ್ತೆ. ಅಷ್ಟೇ ಅಲ್ಲ,
ಇನ್ನೊಂದು ಏನು ಅಂತಂತಂದ್ರೆ ಇಲ್ಲಿ ಧರ್ಮಗಳ ಮಧ್ಯೆ ಇಲ್ಲಿ ಹೇಳೋದು ಬೇರೆ, ಜಾತಿ ಧರ್ಮ ಕುಲಗಳ ಅದರದ ಮೇಲೆ ಮತ ಕೇಳೋದು. ಇಲ್ಲಿ ಹೇಳ್ತಿರೋದು ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಕುಲಗಳ ಮಧ್ಯೆ ವೈಷಮ್ಯ ಭಾವನೆಯನ್ನೇ ಬಿತ್ತುವಂಥದ್ದು, ಎತ್ತಿ ಕಟ್ತಕ್ಕಂಥದ್ದು. ಚುನಾವಣೆಯಲ್ಲಿ ಅದನ್ನು ಭಾಳ ಸಲ ಮಾಡ್ತಿರ್ತೀವಿ ನಾವು. ಚುನಾವಣೆಯಲ್ಲಿ ಆ ಧರ್ಮದವ್ರಿಗೆ ಓಟ್ ಹಾಕಬೇಡಿ, ಈ ಜಾತಿಯವ್ರಿಗೆ ಓಟ್ ಹಾಕಬೇಡಿ, ಅವರು ಹಂಗೆ ಹಾಕಿದ್ರೆ ಹಿಂಗೆ ಹಾಕ್ತಾರೆ. ಜಾತಿಗಳನ್ನು, ಧರ್ಮಗಳನ್ನು, ಕುಲಗಳನ್ನು ಎತ್ತಿ ಕಟ್ಟುವಂಥದ್ದು, ಇಲ್ಲ ಅವಹೇಳನ ಮಾಡ್ತಕ್ಕಂಥದ್ದು, ಇಲ್ಲ ಆ ಜಾತಿಗಳನ್ನು ನಿಂದನೆ ಮಾಡ್ತಕ್ಕಂಥದ್ದು, ಧರ್ಮಗಳ ನಿಂದನೆ ಮಾಡ್ತಕ್ಕಂಥದ್ದು. ಆ ಜಾತಿ ಆಧಾರದ ಮೇಲೆ ಮತಗಳನ್ನು ಕೇಳಿ ಒಂದು ಜಾತಿಯನ್ನು ಕನಿಷ್ಠತಮ, ಇನ್ನೊಂದು ಜಾತಿಯನ್ನು ಗರಿಷ್ಠತಮ ನೋಡಿಬಿಟ್ಟು ಮತ ಕೇಳುವಂಥದ್ದು ಕೂಡ 22ನೇ ಸೆಕ್ಷನ್ನಲ್ಲಿ ಅದು ಒಂದು ಭ್ರಷ್ಟಾಚಾರ ಅಂತ ಆಗುತ್ತೆ. ಇದು ಪಾಯಿಂಟ್ ನಂಬರ್ 4. ಪಾಯಿಂಟ್ ನಂಬರ್ 5, ಮಾದಕ ಪಾನೀಯಗಳನ್ನು ಸರ್ಕ್ಯುಲೇಷನ್ ಮಾಡ್ತಕ್ಕಂಥದ್ದು. ಇವತ್ತು ಡ್ರಗ್ಸ್ ಇರ್ಬೋದು, ಸರಾಯಿ ಇರ್ಬೋದು, ಸಿಂಧಿ ಇರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಮಾದಕ ದ್ರವ್ಯಗಳು, ಮಾದಕ ವ್ಯಸನಿಗಳನ್ನು ಚುನಾವಣೆಯಲ್ಲಿ ಸರ್ಕ್ಯುಲೇಷನ್ ಮಾಡ್ತಕ್ಕಂಥದ್ದು. ಇಡೀ ಊರಿಗೆ ಸರಾಯಿಗಳನ್ನು, ಬಾಟಲಿಗಳನ್ನು, ಕಳ್ಳಬಟ್ಟಿಗಳನ್ನು ಹಂಚಿಬಿಟ್ಟು ಆ ಮತಗಳನ್ನು ಸೆಳೆಯತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೂಡ ಅಲ್ಲಿ ಭ್ರಷ್ಟಾಚಾರ ಅಂತ ಆಗತ್ತೆ. ಅಷ್ಟೇ ಅಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಮತದಾರರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು, ಮತದಾರರ ಮೇಲೆ ದಬ್ಬಾಳಿಕೆ ಅಥವಾ ದೌರ್ಜನ್ಯ ಮಾಡಿ ಮತವನ್ನು ಪಡಿತಕ್ಕಂಥದ್ದು, ದೌರ್ಜನ್ಯ ಮಾಡಿ ಮತವನ್ನು ಪಡಿತಕ್ಕಂಥದ್ದು ಕೂಡ ಇಲ್ಲಿ ಭ್ರಷ್ಟಾಚಾರ ಅಂತ ಆಗುತ್ತೆ. ಅಂದರೆ ದಬ್ಬಾಳಿಕೆ ಮತ್ತು ದೌರ್ಜನ್ಯದಂಥ ಪ್ರಕರಣಗಳಾದವು ಕೂಡ ಇಲ್ಲಿ ಭ್ರಷ್ಟಾಚಾರ ಅಂತ ಆಗತ್ತೆ. ಇನ್ನೊಂದು ಏನು ಅಂತಂದರೆ, ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಭಿತ್ತಿ ಪತ್ರ ಅಥವಾ ಭಿನ್ನ ಒತ್ತಡೆ ಅಥವಾ ಯಾವುದೇ ಒಂದು ಪಾಂಪ್ಲೆಟ್ಗಳನ್ನು ಅದು ಪ್ರಕಾಶಕರ ಮತ್ತು ಪ್ರಿಂಟರ್ ಹೆಸರಿಲ್ಲದೆ, ಪ್ರಕಾಶಕರು ಮತ್ತು ಮುದ್ರಕರ ಹೆಸರಿಲ್ಲದೆ ಅಂಥ ಪಾಂಪ್ಲೆಟ್ಗಳನ್ನು ಸುಳ್ಳಾಗಿ ಅರಿಬಿಡುವತಕ್ಕಂಥದ್ದು, ಆ ಅಭ್ಯರ್ಥಿ ವಿರುದ್ಧನೂ ಸುಳ್ಳಾಗಿ ಅರಿಬಿಡ್ತಕ್ಕಂಥದ್ದು ಕೂಡ ಇಲ್ಲಿ ಭ್ರಷ್ಟಾಚಾರ ಅಂತ ಟ್ರೀಟ್ ಆಗುತ್ತೆ. ಭ್ರಷ್ಟಾಚಾರ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಪ್ರಕಾಶಕರ ಪಬ್ಲಿಷರ್ ಆಗಿರ್ಬೋದು, ಪ್ರಿಂಟರ್ ಅಂದರೆ ಮುದ್ರಕರಾಗಿರ್ಬೋದು, ಅವರ ಹೆಸರು ವಿಳಾಸ ಇಲ್ಲದೆ, ಅದರ ಫೋನ್ ನಂಬರ್ ಇಲ್ಲದೆ ಅಂಥ ಒಂದು ಭಿತ್ತಿ ಪತ್ರಗಳನ್ನು, ಅಂಥ ಒಂದು ಪಾಂಪ್ಲೆಟ್ಗಳನ್ನು ಸುಳ್ಳಾಗಿ ಒಬ್ಬ ಅಭ್ಯರ್ಥಿ ವಿರುದ್ಧ ಅರಿಬಿಡುವುದು ಕೂಡ ಈ ಪ್ರಕರಣದಲ್ಲಿ ಭ್ರಷ್ಟಾಚಾರ ಅಂತ ಆಗುತ್ತೆ. ಭ್ರಷ್ಟಾಚಾರ. ಸೊ ಹಾಗಾಗಿ ಅಷ್ಟೇ ಅಲ್ಲ, ಈ ಪ್ರಕರಣದಡಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚುನಾವಣೆಯಲ್ಲಿ ನಡೀತಕ್ಕಂಥ ಬೇರೆ ರೀತಿಯಾಗಿರ್ತಕ್ಕಂಥ ಹಣದ ಸರ್ಕ್ಯುಲೇಷನ್ನು, ಅಕ್ರಮಗಳು, ಬೇರೆ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರಗಳು, ಇದು ಹಣದ ಅಕ್ರಮ ಆಗಿರ್ಬೋದು, ಹಣದ ಸರ್ಕ್ಯುಲೇಷನ್ ಆಗಿರ್ಬೋದು, ಅವು ಕೂಡ ಇಲ್ಲಿ ಭ್ರಷ್ಟಾಚಾರ ಅಂತ ಆಗ್ತವೆ. ಅಂದರೆ ಪ್ರಕರಣ 22ರಲ್ಲಿ ನಾನು ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತ್ರ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ದೇನೆ. ಈ ನಮ್ಮ ದಿನನಿತ್ಯದ ಭ್ರಷ್ಟಾಚಾರ ಬೇರೆ, ಒಬ್ಬೊಬ್ಬರು ತರಕಾರಿ ಭ್ರಷ್ಟಾಚಾರ. ಇಲ್ಲಿ ಚುನಾವಣೆಯ ಭ್ರಷ್ಟಾಚಾರದ ಬಗ್ಗೆ ಮಾತ್ರ ಮಾತಾಡ್ತದ, ಚುನಾವಣೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತದ. ಈ ರೀತಿಯಾಗಿ ಒಂದು ಜಾತಿ ಧರ್ಮ ಕುಲದ ಅದರ ಮೇಲೆ ಧ್ವಜ ಮತ್ತು ರಾಷ್ಟ್ರಗೀತೆ ಸಂವಿಧಾನದ ಅದರ ಮೇಲೆ ಜಾತಿ ಧರ್ಮ ವೈಷಮ್ಯದ ಭಾವನೆಯನ್ನು ಹುಟ್ಟಾಕ್ತಕ್ಕಂಥದ್ದು, ಮಾದಕ ವ್ಯಸನಿಗಳ ಪಾನೀಯಗಳನ್ನು ಹರಿಬಿಡ್ತಕ್ಕಂಥದ್ದು, ಇಲ್ಲ ಯಾವುದೇ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಇಲ್ಲ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕಾಶಕರು ಮತ್ತು ಮುದ್ರಕರ ಹೆಸರಿಲ್ಲದೇ ಅದನ್ನು ಪಬ್ಲಿಷ್ ಮಾಡ್ತಕ್ಕಂಥದ್ದು, ಇಲ್ಲ ಅಕ್ರಮಗಳನ್ನ ಚುನಾವಣೆಯಲ್ಲಿ ಹಣದ ಸರ್ಕ್ಯುಲೇಷನ್ ಮಾಡ್ತಕ್ಕಂಥದ್ದು, ಎಲ್ಲವೂ ಕೂಡ ಭ್ರಷ್ಟಾಚಾರ ಅಂತಕ್ಕಂಥ ಟ್ರೀಟ್ ಆಗುತ್ತೆ. ಅಂದರೆ ಇವನು 22ನೇ ಪ್ರಕರಣದಲ್ಲಿ ಚುನಾವಣಾ ಭ್ರಷ್ಟಾಚಾರಗಳು, ಇದು ಚುನಾವಣಾ ಭ್ರಷ್ಟಾಚಾರಗಳು ಅಂತ ಹೇಳುತ್ತೆ. ಹಾಗಾದ್ರೆ ಮುಂದೆ ಪ್ರಕರಣ 23ರಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆದೇಶಗಳು, ಇಲ್ಲಿ ಏನು ಭ್ರಷ್ಟಾಚಾರದ ಚುನಾವಣೆ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟಂಥ ಆದೇಶಗಳು. ಹಾಗಾದ್ರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಆದೇಶ ಅಂತ ಬಂದಾಗ ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯವು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ನ್ಯಾಯಾಲಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳುತ್ತೆ, ಆ ತೀರ್ಮಾನ ಅಂತಿಮವಾಗಿರುತ್ತೆ. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತುಪಡಿಸಿದ ನ್ಯಾಯಾಲಯ ಒಂದು ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಂಬಂಧಿಸಿದ ಆದೇಶ, ಏನೇ ಆದೇಶ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾದ್ರೆ ಒಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನು ಅಂತಂತಂದರೆ, ಈ ನಾನು ಹೇಳ್ತಿರೋದು ಪ್ರಕರಣ 22ಕ್ಕೆ ಸಂಬಂಧಪಟ್ಟಾಗೆ 3 ಪಂಚಾಯಿತಿಗಳು ಲಿಸನ್ ಮಾಡಿ. ಮೊನ್ನೆ ನಾನು ಸೆಕ್ಷನ್ 12 ಮಾತಾಡ್ತಾ ಇದ್ದೆ. ಸೆಕ್ಷನ್ 12 22 ಚುನಾವಣಾ ಭ್ರಷ್ಟಾಚಾರಗಳು, 12 ಅನರ್ಹತೆ, ಗ್ರಾಮ ಪಂಚಾಯತಿ ಚುನಾವಣೆ ಅನರ್ಹತೆ, ಅಲ್ಲಿನೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಹೈಲೈಟ್ ಮಾಡ್ತೀನಿ ನಾನು. ಏನು ಅಂತಂದರೆ,
ಭ್ರಷ್ಟಾಚಾರಕ್ಕೆ ಪ್ರಕರಣ 22ರ ಅಡಿಯಲ್ಲಿ ನಡೆದಿರ್ತಕ್ಕಂಥ ಚುನಾವಣಾ ಭ್ರಷ್ಟಾಚಾರ ತೀರ್ಮಾನ ಮಾಡುವಂಥ ಅಧಿಕಾರ ಗೊತ್ತುಪಡಿಸಿ ನ್ಯಾಯಾಲಯಕ್ಕಿದೆ. ಆ ತೀರ್ಮಾನ ಅಂತಿಮ. ಅಲ್ಲಿ ತೀರ್ಮಾನ ಬಂದ ದಿನಾಂಕದಿಂದ ಯಾವ ಅಭ್ಯರ್ಥಿ ಅಥವಾ ಯಾವ ಸದಸ್ಯನ ವಿರುದ್ಧ ತೀರ್ಮಾನ ಬಂದಿದೆಯೋ ಆ ತೀರ್ಮಾನ ಬಂದ ದಿನಾಂಕದಿಂದ 5 ವರ್ಷಗಳವರೆಗೆ ಸ್ಥಳೀಯ ಯಾವುದೇ ಪ್ರಾಧಿಕಾರದ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವನಿಗೆ ಹಕ್ಕಿಲ್ಲ. ನಾನು 12ನೇ ಪ್ರಕರಣ ಮಾತಾಡುವಾಗ 6 ವರ್ಷ ಅಂತ ಹೇಳಿದೆ ನಾನು. ಹಾಗಾದ್ರೆ ನಾಳೆ ಕೇಳ್ತಾರವರು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 6 ವರ್ಷ, ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 5 ವರ್ಷ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 22ನೇ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥ ಚುನಾವಣಾ ಭ್ರಷ್ಟಾಚಾರಕ್ಕೆ ನಡೆದಿರ್ತಕ್ಕಂಥ ಪ್ರಕರಣಗಳಲ್ಲಿ ನ್ಯಾಯಾಲಯ ತೀರ್ಮಾನ ತೆಗೆದುಕೊಡ್ತು ಅಂದರೆ 5 ವರ್ಷದವರೆಗೂ ಕೂಡ ಮತ್ತೆ ಸ್ಥಳೀಯ ಪ್ರಾಧಿಕಾರದ ಚುನಾವಣೆಗಳಿಗೆ, ಸ್ಥಳೀಯ ಪ್ರಾಧಿಕಾರ, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ 5 ವರ್ಷದ ತನಕ ಕೂಡ ಅವಕಾಶ ಇಲ್ಲ ಅಂತೇಳಿ ಪ್ರಕರಣ 23 ಇರ್ತದ. ಅದೇ ಸಂಬಂಧಪಟ್ಟಂಗೆ ಪ್ರಕರಣ 24 ಆದೇಶಗಳನ್ನು ತಿಳಿಸುವುದು. ಅಲ್ಲೇನು 23ನೇ ಪ್ರಕರಣದಾಗ ಭ್ರಷ್ಟಾಚಾರ ಸಂಬಂಧಪಟ್ಟ ಆದೇಶ ಮಾಡ್ತಾ ನ್ಯಾಯಾಲಯ, ಆ ಆದೇಶ ಮಾಡಿದಂಥ ಸಂದರ್ಭದಲ್ಲಿ ಯಾವ ಸದಸ್ಯನ ವಿರುದ್ಧ, ಯಾವ ಅಭ್ಯರ್ಥಿ ವಿರುದ್ಧ ತೀರ್ಮಾನ ಮಾಡಿರುತ್ತದೆಯೋ, ತೀರ್ಮಾನ ಮಾಡಿದಾಗ ಆ ಒಂದು ಆದೇಶದ ಪ್ರತಿಯನ್ನು, ಆದೇಶ ಮಾಡಿದ ಒಂದು ಪ್ರತಿಯನ್ನು ರಾಜ್ಯ ಸರ್ಕಾರದ ರಾಜ್ಯದ ಚುನಾವಣಾ ಆಯುಕ್ತರಿಗೆ ಒಂದು ಪ್ರತಿಯನ್ನು, ರಾಜ್ಯದ ಚುನಾವಣಾ ಆಯುಕ್ತರಿಗೆ ಒಂದು ಪ್ರತಿಯನ್ನು, ಸಂಬಂಧಪಡ್ತಕ್ಕಂಥ ಸದಸ್ಯ ಅಂದರೆ ಗ್ರಾಮ ಪಂಚಾಯತಿ, ಯಾವ ಗ್ರಾಮ ಪಂಚಾಯತಿಗೆ ಸಂಬಂಧಪಡುತ್ತೋ ಸದಸ್ಯ ಪಡ್ತಾರೋ ಆ ಪಂಚಾಯತಿಗೆ ಒಂದು ಪ್ರತಿಯನ್ನು ಕಳಿಸ್ಕೊಡ್ಬೇಕು, ಅದು ನ್ಯಾಯಾಲಯ ಮಾಡಬೇಕು ಅಂತ ಹೇಳ್ತೀವಿ. ಅಂದರೆ ಆದೇಶಗಳನ್ನು ತಿಳಿಸುವುದು ಯಾರೇ ತಿಳಿಸುವುದು? ಒಂದು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಿಗೆ, ಎರಡನೇದು ಸಂಬಂಧಪಡ್ತಕ್ಕಂಥ ಗ್ರಾಮ ಪಂಚಾಯತಿಗೂ ಕೂಡ ಒಂದು ಪ್ರತಿಯನ್ನು ನ್ಯಾಯಾಲಯ ಕಳಿಸ್ಬೇಕು ಅಂತಕ್ಕಂಥದ್ದು ಹೇಳ್ತದೆ. ನೆಕ್ಸ್ಟ್ ಪ್ರಕರಣ 24 ಮುಗಿಸ್ಬಿಡ್ತೀನಿ. ಪ್ರಕರಣ 24 ಬಾಕಿ ಪ್ರಕರಣಗಳ ವರ್ಗಾವಣೆ. ಇಲ್ಲಿ ನೋಡಿ, ಪ್ರಕರಣ 24 ಬಾಕಿ ಪ್ರಕರಣ ವರ್ಗಾವಣೆ ಅಂದ್ರೆ ಏನು ನೋಡಿ. 2015 ವೆರಿ ಇಂಪಾರ್ಟೆಂಟ್. 2015ರಲ್ಲಿ 1993 ಕರ್ನಾಟಕ ಗ್ರಾಮ ಸ್ವರಾಜ್ ಅಂದರೆ ಪಂಚಾಯತ್ ರಾಜ್ಯ ಕಾಯ್ದೆ, ಗ್ರಾಮ ಸ್ವರಾಜ್ ಅಂತಕ್ಕಂಥ ಪದ ಕೊಟ್ಟು 2015ರಲ್ಲಿ ನಾವು ಮೊದಲು ಕರ್ನಾಟಕ ಪಂಚಾಯತ್ ರಾಜ್ಯ ಕಾಯ್ದೆ ಅಂತ ಕರೆದ್ವಿ. 2015ರಲ್ಲಿ ಗ್ರಾಮ ಸ್ವರಾಜ್ ಮತ್ತು ಕರ್ನಾಟಕ ಪಂಚಾಯತ್ ರಾಜ್ಯ ಕಾಯ್ದೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ಯ ಕಾಯ್ದೆ ಹೆಸರನ್ನು ಕೊಟ್ವಿ. ಬಹಳಷ್ಟು ಕಾಯ್ದೆಗಳು ಚೇಂಜ್ ಮಾಡಿದ್ವಿ. ಮೊದಲ ಈ 3 ಪಂಚಾಯತಿಗಳ ಪ್ರಕರಣಗಳನ್ನು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ 3 ಪಂಚಾಯತಿ ಪ್ರಕರಣಗಳನ್ನು ಇಲ್ಲಿ 2 ನ್ಯಾಯಾಲಯಗಳು, ಒಂದು ಕಿರಿಯ ಸಿವಿಲ್ ನ್ಯಾಯಾಲಯ, ಹಿರಿಯ ಸಿವಿಲ್ ನ್ಯಾಯಾಲಯ ಬಗೆಹರಿಸ್ತಿದ್ದು. ಹಾಗಾದ್ರೆ 2015ರಲ್ಲಿ ಏನು ಮಾಡಿದ್ವಿ ನಾವು? ಗೊತ್ತುಪಡಿಸಿದ ನ್ಯಾಯಾಲಯ ಅಂತಕ್ಕಂಥ ಒಂದು ಪದವನ್ನು ಸೃಜನೆ ಮಾಡಿದ್ವಿ. ಗೊತ್ತುಪಡಿಸಿದ ನ್ಯಾಯಾಲಯ ಅಂತಕ್ಕಂಥದ್ದು ಸರ್ಕಾರ ಯಾವ್ದು ಗೊತ್ತುಪಡಿಸುತ್ತೋ ಆ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಗೊತ್ತುಪಡಿಸಿದೆ ನಾನು. ಹಾಗಾದರೆ 1993ರಿಂದ 2015ರವರೆಗೂ ಕಿರಿಯ ಮತ್ತು ಹಿರಿಯ ನ್ಯಾಯಾಲಯದ ಮುಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ಚುನಾವಣಾ ವಿವಾದ ಸಂಬಂಧಪಟ್ಟಂಗೆ ಅರ್ಜಿಗಳು ಇದ್ವು. ಹಾಗಾದ್ರೆ 24A ಪ್ರಕರಣ ಏನು ಹೇಳುತ್ತಂತಂದರೆ 2015ಕ್ಕೆ ಏನು ಗೊತ್ತುಪಡಿಸಿದ ನ್ಯಾಯಾಲಯ ಅಂತಕ್ಕಂಥ ನಾವು ಹಾಕಿದ್ವಲ್ಲ, ಆ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಕಿರಿಯ ಮತ್ತು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಈಗಾಗಲೇ ಬಾಕಿ ಇರತಕ್ಕಂಥ ಪ್ರಕರಣಗಳು ಈ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗಬೇಕು, ಅವುಗಳನ್ನು ಗೊತ್ತುಪಡಿಸಿದ ನ್ಯಾಯಾಲಯ ತೀರ್ಮಾನ ಮಾಡಬೇಕು ಅಂತ ಹೇಳುತ್ತೀವಿ. 2015ಕ್ಕಿಂತ ಮುಂಚೆ ಬೇರೆ ಬೇರೆ ನ್ಯಾಯಾಲಯಗಳಿಗೆ ನಾವು ಕ್ಲಿಯರ್ ಕಟ್ಟಾಗಿ ಇದೇ ನ್ಯಾಯಾಲಯಕ್ಕೆ ಹೋಗ್ಬೇಕಂತ ಹೇಳಿದ್ವಿ ನಾವು. ಆ ನ್ಯಾಯಾಲಯದ ಆಲ್ರೆಡಿ ಪ್ರಕರಣ ಇದ್ದು 2015ರಲ್ಲಿ ಕಾಯ್ದೆ ತಿದ್ದುಪಡಿ ಮಾಡಿ ಆ ಪ್ರಕರಣದ ಅಡಿಯಲ್ಲಿ ನಾವೇನು ಮಾಡಿದ್ವಿ? ಗೊತ್ತುಪಡಿಸಿದ ನ್ಯಾಯಾಲಯ ಅಂತ ಮಾಡಿದ್ವಿ. ಹಾಗಾದ್ರೆ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಆ ಕಿರಿಯ ಮತ್ತು ಹಿರಿಯ ಸಿವಿಲ್ನ ಈಗಾಗಲೇ ಅರ್ಜಿಯನ್ನು ಇದ್ದು, ಚುನಾವಣಾ ತಕರಾರು ಸಂಬಂಧಪಟ್ಟ ಅರ್ಜಿ ಇದ್ದು, ಆ ಅರ್ಜಿಗಳು ಅಲ್ಲಿಗೆ ಬರಬೇಕು ಅಂತಕ್ಕಂಥದ್ದು ಮತ್ತು ಆ ಅರ್ಜಿಗಳನ್ನು ಗೊತ್ತುಪಡಿಸಿದ ನ್ಯಾಯಾಲಯ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನು ಇದು 24A ಸೆಕ್ಷನನ್ನು ನಾವು 2015ರಲ್ಲಿ ಇನ್ಸರ್ಟ್ ಮಾಡಿದ್ವಿ. ದ ರೆಕಮೆಂಡೇಶನ್ಸ್ ಆಫ್ ದಿ ಸುರೇಶ್ ಕುಮಾರ್ ಕಮಿಟಿ. ಲಾಸ್ಟ್ ಸೆಕ್ಷನ್ಸ್ ಬರ್ತೀನಿ, ಬಟ್ ಇದು ಚುನಾವಣಾ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ತಕರಾರು ಅರ್ಜಿ ಸಂಬಂಧಪಟ್ಟಾಗ ಇಲ್ಲಿ ಹೇಳ್ತಾರೆ ಸ್ಥಾನ ಖಾಲಿ ಆದರೆ, ಇಲ್ಲೆಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿರ್ಬೋದು, ನ್ಯಾಯಾಲಯ ಏನು ತೀರ್ಮಾನ ಮಾಡಿತು ಚುನಾವಣೆ ಒಳಗೆ ಇಲ್ಲಿ ಸದಸ್ಯನ ಸ್ಥಾನ ಖಾಲಿ ಆತಂತ ಇಟ್ಕೊಳ್ಳಿ. ಇವರು ಅನೂರ್ಜಿತ ಅಂತಂದ್ರು, ಅವ್ರ ಪರವಾಗಿ ಇವ್ರು ಬರ್ಬೇಕಂತ ನ್ಯಾಯಾಲಯ ಆ ಸ್ಥಾನ ಖಾಲಿ ಆಯ್ತು ಅಂತಂದರೆ 13ನೇ ಪ್ರಕರಣದಡಿಯಲ್ಲಿ ಸ್ಥಾನ ಖಾಲಿ ಆದಾಗ ಹೆಂಗೆ ತುಂಬ್ತೀವೋ 13ನೇ ಪ್ರಕರಣ ಸ್ಥಾನ ಖಾಲಿ ಆಗುತ್ತಲ್ವ. 13ನೇ ಪ್ರಕರಣದಲ್ಲಿ ಸ್ಥಾನ ಖಾಲಿ ಆದಾಗ ನಾವು ಯಾವ ರೀತಿ ತುಂಬ್ತೀವೋ ಅದೇ ರೀತಿಯ ಸ್ಥಾನವನ್ನು ಮತ್ತೆ ಚುನಾವಣೆಯ ಮೂಲಕ ಅಂಥ ಸ್ಥಾನವನ್ನು ಭರ್ತಿ ಮಾಡಬೇಕು ಅಂತ ಹೇಳುತ್ತೆ. ಅಂಥ ಸ್ಥಾನವನ್ನು ಮತ್ತೆ ಭರ್ತಿ ಮಾಡಬೇಕು ಚುನಾವಣೆಯ ಮೂಲಕ. ಇದು
ಪ್ರಕರಣ 25 ಸ್ಥಾನ ಖಾಲಿ ಆದರೆ, ಗ್ರಾಮ ಪಂಚಾಯತ್ ತಾಲೂಕು ಜಿಲ್ಲಾ ಪಂಚಾಯತ್ ಸದಸ್ಯನ ಸ್ಥಾನ ಖಾಲಿ ಆದರೆ 13ನೇ ಪ್ರಕರಣದಲ್ಲಿ ಸ್ಥಾನ ಖಾಲಿಯಾದಾಗ ನಾವು ಒಬ್ಬ ಸದಸ್ಯನ ಸ್ಥಾನವನ್ನು ಹೆಂಗೆ ತುಂಬ್ತೀವೋ ಅದೇ ವಿಧಾನದ ಮೂಲಕ 25ನೇ ಪ್ರಕರಣದಲ್ಲಿ ತುಂಬಬೇಕು ಅಂತಕ್ಕಂಥದ್ದು ಹೇಳ್ತದೆ. ಯಾಕಂದರೆ ಲಾಸ್ಟ್ ಕನ್ಕ್ಲೂಡಿಂಗ್ ಪಾಯಿಂಟಿಗೆ ಬರ್ತೀನಿ. ಕನ್ಕ್ಲೂಡಿಂಗ್ ಪಾಯಿಂಟ್ ಬರಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಹೇಳಿ ನಾನು ಕನ್ಕ್ಲೂಡ್ ಮಾಡ್ತೀನಿ. ಸೆಕ್ಷನ್ನು 15ನೇ ಸೆಕ್ಷನ್ನಿಂದ ಇವತ್ತು 25ನೇ ಸೆಕ್ಷನ್ವರೆಗೂ ನೀವು ಡೀಟೇಲ್ ಆಗಿ ತಿಳ್ಕೊಂಡ್ರಿ ಅಂತಕ್ಕಂತ ಹೇಳ್ತೀನಿ. ಯಾಕಂದರೆ ಒಂದೊಂದು ಸೆಕ್ಷನ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತಾವೆ. ಲಾಸ್ಟ್ ಬಂದು ಕನ್ಕ್ಲೂಡ್ ಮಾಡೋದು ಏನು ಅಂತಂದರೆ, ಇಲ್ಲಿ ನಾನು ಹೇಳಿದ್ದೆ, ಇಲ್ಲೇ ಕನ್ಕ್ಲೂಡ್ ಮಾಡಿಬಿಡ್ತೀನಿ. 15ನೇ ಕಲಮಿಂದ 24ನೇ ಕಲಂವರೆಗೂ ಒಂದು ಪ್ರಕರಣದವರೆಗೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕೂಡ ಅಪ್ಲಿಕೇಶನ್ ಆಗ್ತಾವಂತೇಳಿ, ಈಗ ಮುಂದೆ ನಾನು 26ನೇ ಸೆಕ್ಷನ್ನಿಂದ 40ನೇ ಸೆಕ್ಷನ್ವರೆಗೂ ಹೋಗ್ಬೇಕು. ನಾನು ಇವು ಕೂಡ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. 3 ಪಂಚಾಯತಿಗಳಿಗೆ ಸಂಬಂಧಪಡ್ತಾವು. ಇವು ಏನು ಹೇಳ್ತಾವೆ ಅಂದರೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಚುನಾವಣೆ ಒಳಗೆ ಬೇರೆ ಬೇರೆ ಅಕ್ರಮಗಳು, ಅಲ್ಲಿ ಚುನಾವಣಾ ಮತಗಟ್ಟೆ ವಶಪಡಿಸ್ಕೊಳ್ಳೋದು, ಚುನಾವಣೆ ಒಳಗೆ ಅದು ಮತಪತ್ರಗಳನ್ನು ಮಾಡೋದು, ಚುನಾವಣಾ ಏಜೆಂಟರು, ಚುನಾವಣೆಯಲ್ಲಿ ಅಧಿಕಾರಿಗಳು, ಚುನಾವಣಾ ಸಿಬ್ಬಂದಿಗಳು, ಇವ್ರ ಬಗ್ಗೆ ಅಂದರೆ ಗ್ರಾಮ ಪಂಚಾಯತ್ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣಾ ಸಂಬಂಧಪಟ್ಟ ಮಾತಾಡ್ತಾವು. 26ನೇ ಸೆಕ್ಷನ್ನಿಂದ 40ನೇ ಸೆಕ್ಷನ್ವರೆಗೂ ಇವು ಕೂಡ 3 ಪಂಚಾಯತಿ ಕೂಡ ಅಪ್ಲಿಕೇಶನ್ ಆಗ್ತಾವು. ಅದನ್ನು ಮುಂದೆ ನಾನು ಡೀಟೇಲ್ ಹೇಳ್ಕೊಂಡೆ ಮಾಡ್ತೀನಿ. ಸೊ ಹಾಗಾಗಿ ಮತ್ತು 41ನೇ ಸೆಕ್ಷನ್ನಿಂದ ಗ್ರಾಮ ಪಂಚಾಯತಿ ಸ್ಟಾರ್ಟ್ ಆಗುತ್ತೆ. ಗ್ರಾಮ ಪಂಚಾಯತ್ ಸದಸ್ಯಂದು ಅಧಿಕಾರಾವಧಿ ನೀಟಾಗಿ ಮಾತಾಡೋಂತೆ ಭಾಳ ನಾನು 3 ವಂಡರ್ಫುಲ್ಲಾಗಿ ನಾನು ಚಾರ್ಟ್ ಹಾಕಿ ನಿಮಗೆ ತೊಗೊಂಡು ಬರ್ತೀನಿ. ಸೊ ಇಲ್ಲಿ ತನಕ ನೀವು 15ನೇ ಸೆಕ್ಷನ್ನಿಂದ ಪ್ರಕರಣ 25ರವರೆಗೂ ಕೂಡ ನೀವು ಕೇಳಿದಿರಿ. ಚುನಾವಣಾ ತಕರಾರು ಅರ್ಜಿ ಸಂಬಂಧಪಟ್ಟಂಗೆ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಕೂಡ ನೋಡಿದಿರಿ. ಕ್ಲಾಸ್ ನಿಮಗೆ ಭಾಳ ಉಪಯುಕ್ತ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಭಾಳ ಉಪಯುಕ್ತ ಆಗುತ್ತೆ ಅಂತ ನಿಮಗೆ ಅನಿಸಿದರೆ ಮತ್ತೊಬ್ಬ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೇನಾದರೂ ಅನಿಸಿದರೆ, ಇದ್ರ ಬಗ್ಗೆ ಅಭಿಪ್ರಾಯ ಬಂದರೆ ಆ ಒಂದು ಕಮೆಂಟನ್ನು ಹಾಕಿ. ಆ ಕಮೆಂಟಿಂದ ನಾವು ಕೂಡ ಇನ್ನೂ ಬದಲಾವಣೆ ಮಾಡ್ಕೊಳ್ಳೋದಿತ್ತು ಹೇಳಿ. ಯಾಕೆ ನಾವು ಕೂಡ ವಿದ್ಯಾರ್ಥಿನೇ, ಇನ್ನು ರಾಜಶಾಸ್ತ್ರ ವಿದ್ಯಾರ್ಥಿ, ಕಲಿಬೇಕಾಗಿದ್ದು ಭಾಳ ಇದೆ. ನಾವೇನು ಭಾಳ ತಿಳ್ಕೊಂಡಿಲ್ಲ, ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥದ್ದನ್ನು 4 ಅಕ್ಷರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅಷ್ಟೇ. ನಮಗೂ ಕೂಡ ನೀವು ಕಲಿಸಿ. ವಿಡಿಯೋ ಇಷ್ಟ ಆದರೆ ನೀವು ಅದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ. ಯಾಕಂದ್ರೆ ಭಾಳ ವಿದ್ಯಾರ್ಥಿಗಳು, ಹೆಚ್ಚು ವಿದ್ಯಾರ್ಥಿಗಳು ನೋಡಲಿ ಅಂತಕ್ಕಂಥದ್ದು. ಮತ್ತು ಇನ್ನೊಂದು ಲಾಸ್ಟ್ ನಿಮಗೆ ಹೇಳಿ ನಾನು ಸ್ಪೀಚ್ ಕನ್ಕ್ಲೂಡ್ ಮಾಡ್ತೀನಿ. ದಯವಿಟ್ಟು MCQಸ್ಗಳನ್ನು ಓದಬೇಕಾದ್ರೆ ಏನು ಅಂತಂದರೆ, ಭಾಳಷ್ಟು ನಮ್ಮ ಟ್ರೆಂಡ್ ಕರ್ನಾಟಕದಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟ್ರೆಂಡು ನಾನು ನೋಡಿದ ಹಾಗೆಯೇ ಭಾಳಷ್ಟು ಎಲ್ಲಿ ಡಿಗ್ರೇಡೆಡ್ ಆಗ್ತಾ ಇದೆ ಏನು ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇದೆ, ಒಮ್ಮೊಮ್ಮೆ ಅನ್ನಿಸ್ತಾ ಇರ್ತದೆ. ಏನು ಡಿಗ್ರೇಡೆಡ್ ಅಂತಂದರೆ MCQಸ್ಗಳು ಓನ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾತ್ರ 10 ಕ್ವಶನ್ಸು 5 ಕ್ವಶನ್ಸ್ ಹಾಕಿ ನಾವು ಬಿಡಿಸ್ತಾ ಇರ್ತೀವಿ. ತಪ್ಪಂತಲ್ಲ ನಾನು ನೋಡೋದು. ದಯವಿಟ್ಟು ಡೀಪ್ ಅನಾಲಿಸಿಸ್ ಮಾಡಿರ್ತಕ್ಕಂಥ ಯಾವುದೇ ವಿಡಿಯೋ ಇದ್ದರೂ ಕೂಡ ದಯವಿಟ್ಟು ನೋಡಿ. ಇನ್ನೊಂದು, ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸ್ ಅಂತ ಬಂದಾಗ, ಆನ್ಲೈನ್ ಕ್ಲಾಸ್ ಎಷ್ಟೇ ಇದ್ದರೂ ಕೂಡ ಅದು ಎಫೆಕ್ಟಿವ್ ಆಗೋದಿಲ್ಲ. ಯಾಕಂದರೆ ಆಫ್ಲೈನ್ ಕ್ಲಾಸು ಮುಂದ್ಗಡೆ ಟೀಚರ್ಸ್ ಇದ್ದಾಗ, ನಾನು ಅವ್ರ ಎದುರುಗಡೆ ಕೂತ್ಕೊಂಡಾಗ ಅಲ್ಲಿರ್ತಕ್ಕಂಥ ಭಯ ಭಕ್ತಿನೇ ಬೇರೆ ಇರ್ತದೆ. ನಾನು ಆನ್ಲೈನ್ ಕ್ಲಾಸ್ ಒಳಗಿದ್ದಾಗ ಸಾಕಷ್ಟು ಸಂದರ್ಭದಲ್ಲಿ ಏನು ಮಾಡ್ತೀನಿ, 1 ತಾಸಿನ ವಿಡಿಯೋ ನೋಡೋಕೆ ಹೋಗ್ತೀನಿ. ಅಲ್ಲಿ ಯಾವುದೋ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ಸ್ ಬರ್ತಾವೆ, ಸ್ಲೈಡ್ಸ್ಗಳು ಬರ್ತಾವೆ, ಅಲ್ಲಿ ಯಾವುದೋ ಒಂದು ಚಾರ್ಟ್ಸ್ ಬರ್ತದೆ, ಯಾವುದೋ ಒಂದು ಮೆಸೇಜ್ ಬರ್ತದೆ. ಅಲ್ಲಿ ಟೈಮ್ ಅದನ್ನು ನೋಡ್ಬೇಕಂತ ಹೋಗಿರ್ತೀನಿ, 1 ತಾಸಿನ ವಿಡಿಯೋ ನೋಡ್ಬೇಕಂತ ಹೋಗಿರ್ತೀನಿ. ಆ ತಾಸಿನ ವಿಡಿಯೋ ಹೋಗಿ ಆ ಬೇರೆ ಒಂದು 5 ತಾಸು ಕಳ್ಕೊಂಡು ಆ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆ ಸಂದರ್ಭ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ನೀವು ಆಫ್ಲೈನ್ ಕ್ಲಾಸಿಗೆ ಹೆಚ್ಚಿನ ಒತ್ತನ್ನು ಕೊಡಿ. ಎಲ್ಲಿ ಬೇಕಾದ್ರೂ ಕಲೀರಿ, ನಾವು ಇಲ್ಲೇ ಕಲೀರಿ ಅಲ್ಲಿ ಕಲೀರಿ ಅಂತ ನಾವು ರೆಕಮೆಂಡೇಷನ್ ಮಾಡೋದಿಲ್ಲ. MCQs ಬಿಡಿಸೋದು ಒಂದು ವಿಧಾನ ಏನು ಅಂತಂದರೆ, ಫಸ್ಟು ಓಲ್ಡ್ ಕ್ವಶನ್ ಪೇಪರನ್ನು ನೋಡಿ. ಓಲ್ಡ್ ಕ್ವಶನ್ ಪೇಪರು ಯಾಕೆ ನೋಡಬೇಕು ಅಂತಂದರೆ, ಏನು ಓದಬೇಕು ಅಂತ ಹೇಳ್ತಾವೆ. ಓಲ್ಡ್ ಕ್ವಶನ್ ಪೇಪರ್ ಯಾವಾಗಲೂ ಕೂಡ ಏನು ಓದಬೇಕು ನೀನು ಅಂತ ಹೇಳ್ತಾವೆ. ಆ ಏನು ಓದಬೇಕಂತ ಹೇಳಿದಾಗ ಅದನ್ನು ಡೀಪಾಗಿ ಓದಿ. ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಐದರ್ ಇಟ್ ದ ಪಾಲಿಟಿ ಆರ್ ಹಿಸ್ಟ್ರಿ ಆರ್ ಜಿಯೋಗ್ರಫಿ ಆರ್ ಎಕನಾಮಿಕ್ಸ್, ಎನ್ವೈರ್ಮೆಂಟಲ್ ಸೈನ್ಸ್ ಆರ್ ಮೆಂಟಲ್ ಎಬಿಲಿಟಿ ಆರ್ GK and current affairs, ಎನಿ ಅದರ್ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಜುವಾಲಜಿ, ಬೋಟ್ನಿ, ಎನಿ ಸಬ್ಜೆಕ್ಟ್ ಇಟ್ ಮೈಟ್ ಬಿ. ಫಸ್ಟ್ ಅದು ಸಂಬಂಧಪಟ್ಟ ಓಲ್ಡ್ ಕ್ವಶನ್ ಪೇಪರ್ ಅಂದು ಓಲ್ಡ್ ಕ್ವಶನ್ ಪೇಪರ್ ಏನು ಹೇಳ್ತಾವೆ, ಏನು ಓದಬೇಕಂತ ಹೇಳ್ತಾವೆ. ಆ ಏನು ಓದಬೇಕಂತ ಅದನ್ನು ಡೀಟೇಲಾಗಿ ಓದಿ, ಡೀಟೇಲಾಗಿ ಕೇಳಿ. ಫಸ್ಟ್ ಒಂದು ಕಂಪ್ಲೀಟ್ ಅನಾಲಿಸಿಸನ್ನು ಕೇಳಿ, ಕಂಪ್ಲೀಟ್ ಓದಿಕೊಂಡು ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರಿಗೆ ಹೋಗಿ. ಭಾಳಷ್ಟು ಯೂಟ್ಯೂಬ್ಗಳಲ್ಲಿ ಬರೀ ಮಾಡಲ್ ಕ್ವಶನ್ ಪೇಪರ್ ತೊಗೊಂಬರ್ತಾರೆ, ನೋಡ್ತೀರಿ. ಅದು ಇನ್ಸಫಿಷಿಯೆಂಟ್ ನಾಲೆಜ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಒಬ್ಬೊಬ್ಬರಿಗೆ ಅದೇ ಸಫಿಷಿಯೆಂಟ್ ನಾಲೆಜು ಕೂಡ ಆಗಿರ್ಬೋದು. ಬಟ್ ನನಗದು ಎಲ್ಲೂ ಕೂಡ ಒಂದು ಇನ್ಸಫಿಷಿಯೆಂಟು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಒಂದು ಡೀಪ್ ಅನಾಲಿಸಿಸನ್ನು ನೋಡಿ, ಒಂದು ಸಮಗ್ರವಾಗಿರ್ತಕ್ಕಂಥ ಅನಾಲಿಸಿಸ್ ನೋಡಿ. ನಾವು 3rd ಸ್ಟ್ರೀಮಿಗೆ ಮಾಡಲ್ ಕ್ವಶನ್ ಪೇಪರ್ ಏನಾಗ್ತದೆ ಅಂದರೆ, ನೀನು ಎಷ್ಟು ತಿಳ್ಕೊಂಡು ಅನ್ನೋದು ಚೆಕ್ ಮಾಡ್ತಾವೆ. ಓಲ್ಡ್ ಕ್ವಶನ್ ಪೇಪರ್ ಏನು ಓದಬೇಕು ಅಂತ ಹೇಳಿದ್ರೆ,
ಮಾಡಲ್ ಕ್ವಶನ್ ಪೇಪರು ಎಷ್ಟು ಓದಿದಿ ನೀನು ಅಂತಕ್ಕಂಥದ್ದನ್ನು ಹೇಳ್ತವೆ. ಹಾಗಾಗಿ ಮಾಡಲ್ ಕ್ವಶನ್ ಪೇಪರಿಗೆ ಫಸ್ಟ್ ಹೋಗಬೇಡಿ, ಮಾಡಲ್ ಕ್ವಶನ್ ಪೇಪರಿಗೆ ಲಾಸ್ಟ್ ಬನ್ನಿ. ನಡುಗ ಅನಾಲಿಸಿಸ್ಸು, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು, ಡೀಪ್ ತಿಳ್ಕೊಳ್ತಕ್ಕಂಥ ವ್ಯಕ್ತಿಗಳು ನೀವಾಗಿ ಅಂತ ಹೇಳ್ತಾ, ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯನ್ನು ಮುಂದೆ ನಾನು ಬಂದಾಗ ಭಾಳ ಶಾರ್ಟ್ ತೊಗೊಂಬರ್ತೀನಿ ನಾನು. ಅದನ್ನು ಎಷ್ಟು ಅಂದರೆ 7 to 8 ಅವರ್ಸಲ್ಲಿ ನೀವು ಹೆಂಗೆ ಮಗ್ಗಪ್ ಮಾಡಬೇಕು, ಎಕ್ಸಾಮ್ನಲ್ಲಿ ಹೆಂಗೆ ಅದನ್ನು ಕಂಪ್ಲೀಟ್ ಮಗ್ಗಪ್ ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರೀಡಿಂಗ್ ಅಂತ ನಾವು ಕರಿತೀವಿ. ಮಗ್ಗಪ್ ಜಸ್ಟ್ 7 ಅವರ್ಸಲ್ಲಿ ನಾವು ಒಂದು ಫ್ರೇಮ್ ಹಾಕಿಕೊಡ್ತೀನಿ ನಿಮಗೆ. ಇಡೀ ಪಂಚಾಯತ್ ರಾಜ್ಯ ಕಾಯ್ದೆಯನ್ನೇ 7 ಅವರ್ಸಲ್ಲಿ ಕೂಡ ಒಂದು ಟೈಮ್ ಒಂದು ಕ್ಲಾಸ್ ಮಾಡಿ ಕಂಪ್ಲೀಟ್ ಮಾಡ್ತೀನಿ, ಒಂದು ಮ್ಯಾರಥಾನ್ ಕ್ಲಾಸ್ ಮಾಡಿ 7 ಅವರ್ಸಲ್ಲಿ ಕಂಪ್ಲೀಟ್ ಡೀಟೇಲ್ ಬ್ಯಾಕ್ ಟು ಫ್ಯಾಕ್ಟ್ ಕವರ್ ಮಾಡಿಕೊಡ್ತೀನಿ. ಸೊ ಹಾಗಾದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಲಾಸನ್ನು ಮಿಸ್ ಮಾಡ್ಕೊಳ್ಳೋದು ನೋಡಿ. ಸುಮಾರು ಒಂದು 40-45 ವಿಡಿಯೋಗಳನ್ನು ಮಾಡಬೇಕಂತ ನಾನು ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೀನಿ. ಒಂದೊಂದು 2-3 ದಿನ ಬಿಟ್ಟು ವಿಡಿಯೋ ಮಾಡ್ತಾ ಬರ್ತೀನಿ. ನೋಡಿ ಇಷ್ಟ ಆದರೆ ಅದನ್ನು ಬೇರೆದವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ನಾನು ಸೆಕ್ಷನ್ನು 26ರಿಂದ 40ನೇ ಸೆಕ್ಷನ್ವರೆಗೂ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಬರ್ತೀನಿ. ಇಲ್ಲಿವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮಾರ್ಕೆಟಲ್ಲಿ ನನ್ನ ಪುಸ್ತಕ ಇದೆ, ಇಲ್ಲಿ ಏನು ಹೇಳ್ತಾ ಇದ್ದೀನಿ ಇಷ್ಟೇ ಸರಳ ಭಾಷೆಯಲ್ಲಿ ಸರಳವಾಗಿ ಕೊಟ್ಟಿದ್ದೀನಿ ಪುಸ್ತಕದಲ್ಲಿ. ಯಾವುದೇ ಅತಿಶಯೋಕ್ತಿಯಾಗಿ ನಾನು ಏನು ಬರೆದಿಲ್ಲ. ನನ್ನ ಪುಸ್ತಕ ತಗೊಂಡು ಓದಿರಿ ಅಂತಲೂ ಕೂಡ ನಾನು ಒತ್ತಾಯ ಮಾಡ್ತಾ ಇಲ್ಲ. ನಿಮ್ಗೆ ಯಾವ ಪುಸ್ತಕ ಇಷ್ಟ ಆಗುತ್ತೆ ಅಂತ ತೊಗೊಂಡು ಒಟ್ಟಿನಲ್ಲಿ ನಮಗೆ ಪಿ ಡಿ ಒ ಆಗಬೇಕು ಅಂದರೆ ಫಸ್ಟ್ ನನ್ನೊಂದು ಪುಸ್ತಕ ನೋಡಿ. ಒಂದು ಸತ ನೀವು ಪುಸ್ತಕ ಓದಿ ಕ್ಲಾಸ್ ಕೇಳಿದ್ರೆ, ಇಲ್ಲ ಕ್ಲಾಸ್ ಕೇಳಿ ಪುಸ್ತಕ ಓದ್ಬಿಟ್ರೆ ಇಟ್ಸ್ ಓವರ್, ಮುಗೀತು. ನೀವು ಎಕ್ಸಾಮಲ್ಲಿ ಯಾವ ಕ್ವಶನ್ ಬೇಂದ್ರೂ ಕೂಡ ನೀವು ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದು ಸತ ಮಾರ್ಕೆಟಲ್ಲಿ ನಾವು ಬರೆದಿರ್ತಕ್ಕಂಥ ಪುಸ್ತಕವನ್ನು ಕೂಡ ಒಂದು ಸತ ನೋಡಿ, ಇಷ್ಟ ಆದರೆ ತೊಗೊಳ್ಳಿ, ಇಷ್ಟ ಆಗಲ್ಲ ಅಂದರೆ ಕೈ ಬಿಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು 2 ಮಾತು ಮುಗಿಸ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಬಾಯ್, ನಮಸ್ಕಾರ ಎಲ್ಲರಿಗೂ, ಧನ್ಯವಾದಗಳು.